ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ನಮಗಾಗಿ ಇಟ್ಟಿದ್ದಾರೆ. ನಮ್ಮ ಲೈಫ್ ದೇವರು ಕೊಟ್ಟ ಒಂದು ಬಹುಮಾನವಾಗಿದೆ, ಗಿಫ್ಟ್ ಆಗಿದೆ. ಆದ್ದರಿಂದ ಈ ಬೆಳಗ್ಗೆ ನಾವು ಆತನನ್ನು ಆರಾಧಿಸೋಣ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶರೀರದಿಂದ ಆತನನ್ನು ಆರಾಧಿಸೋಣ. ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ಹಾಲೆಲೂಯಾ, 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 ಹಾಲೆಲೂಯಾ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ, ಶುದ್ಧನು ನೀನೊಬ್ಬನೇ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ.
यीशु मसीह भरोसा मेरा, तू ही सहारा है मेरा। मुश्किल समय में तू ही दिलासा, साथ रहेगा तू सदा। करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर। मैं हाथ उठाकर गाऊंगा, यीशु तेरा नाम रहे ऊंचा। मैं हाथ उठाकर गाऊंगा, यीशु तेरा नाम रहे ऊंचा। मौत से है बचाया तूने, जीवन नया है दे दिया। नाम लेकर बुलाया तूने, महिमा से मुझको भर दिया। मौत से है बचाया तूने, जीवन नया है दे दिया। नाम लेकर पुकारा तूने, महिमा से मुझको भर दिया। करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर। मैं हाथ उठाकर गाऊंगा, यीशु तेरा नाम रहे ऊंचा। मैं हाथ उठाकर गाऊंगा, यीशु तेरा नाम रहे ऊंचा। आदर और महिमा हो तेरी, तू ही हमारा खुदा। पूरी हो तेरी ही मर्जी, आए हैं राजा यहाँ। कनर महिमा हो तेरी, तू ही हमारा खुदा। पूरी हो तेरी ही मर्जी, तेरा ही राज यहाँ। मैं हाथ उठाकर गाएंगे, यीशु तेरा नाम रहे ऊंचा। हम हाथ उठाकर गाएंगे, यीशु तेरा नाम रहे ऊंचा। आदर और महिमा हो तेरी, तू ही हमारा
हम हाथ उठाकर गाएंगे, यीशु तेरा नाम रहे ऊंचा। हम हाथ उठाकर गाएंगे, यीशु तेरा नाम रहे ऊंचा। यीशु तेरा नाम रहे ऊंचा। यीशु तेरा नाम रहे ऊंचा। ಘನ ಮಾನ ಮಹಿಮೆ ಎಲ್ಲವೂ ಆತನೊಬ್ಬನಿಗೆ ಸಲ್ಲಿಸಲಿ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪ್ರೈಸು ಪ್ರೈಸು ಪ್ರೈಸು. ಕರ್ತನೇ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನು, ನೀನೊಬ್ಬನೇ ಮಹಿಮೆಗೆ ಯೋಗ್ಯನು, ನೀನೊಬ್ಬನೇ ಘನತೆಗೆ ಯೋಗ್ಯನು ಸ್ವಾಮಿ. ನಿನ್ನನ್ನು ಆರಾಧಿಸುವಂಥ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸ್ತುತಿಸುವಂಥ ಒಂದು ಕೃಪೆಗೆ ನಡೆಸಿರುವುದಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆಯು ಶಾಶ್ವತವಾದದ್ದು. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ. ರಾಜಾದಿರಾಜನೇ ನಿನಗೆ ಸ್ತೋತ್ರ, ಕರ್ತಾದಿ ಕರ್ತ ನಿನಗೆ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. I give praises to your name, oh Lord, praises to your name, oh Lord, I give praises to your name, oh Lord, praises to your name, oh Lord, for your name is great and greatly to be praised. I give glory to your name, oh Lord, glory to your name, oh Lord, for your name is great and greatly to be praised. I give glory to your name, oh Lord, glory to your name, oh Lord, for your name is great and greatly to be praised. For your name is great and greatly to be praised. Thank you, Lord Jesus. ಎಲ್ಲ ಘನತೆಗೆ ಯೋಗ್ಯನಾದಂಥ ದೇವರು, ಎಲ್ಲ ಮಹಿಮೆಗೆ ಯೋಗ್ಯನಾದಂಥ ದೇವರು, ನಿನ್ನನ್ನು ಸ್ತುತಿಸುವಂಥ ಭಾಗ್ಯ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ಈ ಸಮಯದಲ್ಲಿ ನಮ್ಮ ಕೂಡ ನೀನು ಮಾತನಾಡು. ಪ್ರಾರ್ಥನೆಗಾಗಿ ಸೇರಿ ಬಂದಿರುವಂಥ ಈ ಸಂದರ್ಭದಲ್ಲಿ ಕರ್ತನೆ, ನಿನ್ನ ಕೃಪೆಯಿಂದ ತುಂಬಿಸು. ನಿನ್ನ ಅಭಿಷೇಕದಿಂದ ನಿನ್ನ ದಾಸನನ್ನ ದೇವರೇ ಉಪಯೋಗಿಸು. ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸು. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್ ಆಮೇನ್. ಸಭೆ ದಯವಿಟ್ಟು ಕೂತ್ಕೊಳ್ರಿ. ನಮ್ಮ ಮಧ್ಯದಲ್ಲಿ ದೇವರ ಸೇವಕರಾದಂಥ ಪಾಸ್ಟರ್ ನವೀನ್ ಅವರು ಬಂದಿದ್ದಾರೆ. ನಾನು ಅವರನ್ನು ಪ್ರೀತಿಪೂರ್ವಕವಾಗಿ ವಾಕ್ಯ ಭಾಗಕ್ಕಾಗಿ ಕೇಳಿಕೊಂಡಾಗ ಪಾಸ್ಟರ್ ನವೀನ್ ಒಪ್ಪಿಕೊಂಡು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಇವರು ಭದ್ರಾವತಿಯಲ್ಲಿ ಸೇವೆ ಮಾಡುತ್ತಿರುವಂಥವರಾಗಿದ್ದಾರೆ. ಈ ಸಮಯದಲ್ಲಿ ಇವರು ನಮ್ಮ ಮಧ್ಯದಲ್ಲಿರೋದು ಬಹಳ ಸಂತೋಷ. ನಾವು ಅವರನ್ನು ಚಪ್ಪಾಳೆ ಪೂರ್ವಕವಾಗಿ ಗೌರವದಿಂದ ವಾಕ್ಯ ಭಾಗಕ್ಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ಪರಿಶುದ್ಧವಾದಂಥ ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ನಮ್ಮನ್ನು ನೋಡುತ್ತಿರುವ ದೇವರು, ನಿನ್ನ ಮಕ್ಕಳಾದ ನಮಗೆ ಇಂಥ ಒಂದು ಕರ್ತನೆ ಆಶೀರ್ವಾದಕರವಾದಂಥ ಗಂಭೀರವಾದಂಥ ಸಮಯವನ್ನು ನೇಮಕ ಮಾಡಿಕೊಟ್ಟಿರುವ ದೇವರು, ಅದಕ್ಕಾಗಿ ನನಗೆ ನಾವು ಸ್ತೋತ್ರ ಹೇಳ್ತೇವೆ. ಅಪ್ಪ, ನಿನ್ನ ಸಮ್ಮುಖದಲ್ಲಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಈ ಸ್ಥಳದಲ್ಲಿ ನಾವು ಸೇರುವಂತೆ, ಅನೇಕರಿ ಅಂತರ್ಜಾಲದ ಮುಖಾಂತರ ಇಂಟರ್ನೆಟ್ ಮೂಲಕ ಈ ಒಂದು ಉಪವಾಸ ಪ್ರಾರ್ಥನಾ ಕೂಟದಲ್ಲಿ ಪಾಲುಗಾರರಾಗುವಂತೆ, ಅವರವರಿರುವಂಥ ಸ್ಥಳಗಳಲ್ಲಿ ಈ ಸ್ಥಳದಲ್ಲೂ ನಿನ್ನ ಕೃಪೆಯಿಂದ ನೀನು ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ನನ್ನೊಂದಿಗೆ ನಮ್ಮೊಂದಿಗೂ ಅದ್ಭುತವಾಗಿ ಈ ಒಂದು ದಿನದ ಸಂದೇಶವನ್ನು, ಉಪದೇಶವನ್ನು ನಮಗೆ ನೀನು ಬೋಧಿಸಪ್ಪ, ಕಲಿಸು, ಮಾತನಾಡೆಂದು ಕೇಳಿಕೊಳ್ಳುತ್ತೇವೆ. ನಿನ್ನನ್ನು ಬಿಟ್ಟು ಯೇಸುವೆ, ನೀನು ಹೇಳಿದ ಪ್ರಕಾರ ನಾವು ಏನು ಮಾಡಲಾರೆವು ಸ್ವಾಮಿ. ನಿನ್ನ ವಿಶೇಷ ಕೃಪೆಯಿಂದ, ನಿನ್ನ ವಿಶೇಷ ಪ್ರಸನ್ನತೆಯಿಂದ, ಪರಲೋಕದ ಪ್ರಭಾವದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸು. ವಾಕ್ಯವನ್ನು ಕೇಳುವಂತೆ, ಗ್ರಹಿಸುವಂತೆ, ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಮನೋನೇತ್ರ ಯೇಸುವೆ ನಿನ್ನ ನಾಮದಲ್ಲಿ ತೆರೆಯಲು ಪಡಲೆಂದು ಪ್ರಾರ್ಥಿಸ್ತೇವೆ. ತಡೆಪಡಿಸುವ ಆಕಾಶ ಮಂಡಲ ದುರಾತ್ಮ ಸೇನೆಯ ಯಾವ ಕಟ್ಟುಗಳಾದರೂ ಸರಿ, ಅಂಧಕಾರದ ಯಾವ ಒಡಕುಗಳು ಸರಿಯೇ, ನಮ್ಮ ಮನುಷ್ಯಕ ಬಲಹೀನತೆಗಳಾಗಿದ್ದರೂ ಸರಿ, ಯೇಸುವೆ ನಿನ್ನ ನಾಮದಲ್ಲಿ ಎಲ್ಲವೂ ನೀಗಿ ಹೋಗಲಿ. ಯೇಸುವೆ ನಿನ್ನ ನಾಮ ನಮ್ಮೆಲ್ಲರೊಂದಿಗೆ ನೀನು ಮಾತನಾಡು. ಅಪ್ಪ ತಂದೆಯಾದ ದೇವರೇ, ನಿನ್ನ ಪಾದಪೀಠದಲ್ಲಿರುವ ನಮ್ಮ ಮಕ್ಕಳಾದ ನಮ್ಮೊಟ್ಟಿಗೆ ನೀನು ಪ್ರವರ್ತಿಸು, ನಮ್ಮನ್ನು ಸಂಧಿಸಿ ಮಹಿಮೆ ಹೋ. ಯೇಸು ನಾಮದಲ್ಲಿ ಬೇಡಿದೆ ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ ಇಂಟರ್ನೆಟ್ ಮೂಲಕ ಈ ಒಂದು ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಾಗಿ ಸೇರಿ ಬಂದಿರುವಂಥ ದೇವಜನರೇ, ಇಲ್ಲಿ ಕೂಡ ಸೇರಿ ಬಂದು ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಈ ಒಂದು ಉಪವಾಸದ ಪ್ರಾರ್ಥನಾ ಕೂಟದಲ್ಲಿ ಬಂದಿರುವಂಥ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮಗೆ ವಂದನೆ ಹೇಳ್ತಿದ್ದೇನೆ. ಮುಖ್ಯವಾಗಿ ಈ ಅವಕಾಶವನ್ನು ಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ದೇವರ ಸೇವಕರಾದಂಥ ಪಾಸ್ಟರ್ ಜಾನ್ಸನ್ ರವರಿಗೂ ಅವರ ಪ್ರಿಯ ಕುಟುಂಬಕ್ಕೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆ ಸಲ್ಲಿಸುವನಾಗಿದ್ದೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವು ಪ್ರಾರ್ಥಿಸ್ತಿರುವಂಥ ದೇವರ ಮಕ್ಕಳಾಗಿದ್ದೇವೆ. ನಮಗೆ ಗೊತ್ತಿದೆ, ಪ್ರಾರ್ಥನೆ ಮಾಡಬೇಕು, ದೇವರಿಂದ ಸದ್ದುತ್ತರವನ್ನು ಪಡ್ಕೊಳ್ಬೇಕು, ಅದ್ಭುತಗಳನ್ನು ಕಾಣಬೇಕು, ಸಾಕ್ಷಿ ಕೊಡಬೇಕು. ನಾವು ಜೀವಿತದಲ್ಲಿದ್ದ ಹಾಗೆ ಇರಬಾರ್ದು. ಅನೇಕ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕು. ಎಲ್ಲ ಒಂದು ರೀತಿಯ ಹಂಬಲದಿಂದ, ತವಕದಿಂದ ಪ್ರಾರ್ಥನೆಗಾಗಿ ಸೇರಿ ಬರುವಂಥ ದೇವರ ಮಕ್ಕಳು ನಾವಾಗಿದ್ದೇವೆ. ಆಮೇನ್. ಒಪ್ಪಿಕೊಳ್ತೀರಾ? ಒಂದು ಸ್ಮೈಲ್. ಬಹಳ ಗಂಭೀರವಾಗಿ ಕೂತ್ಕೊಳ್ಬೇಡಿ, ಸ್ವಲ್ಪ ಸಡಿಲು ಮಾಡ್ಕೊಳ್ಳಿ ನಿಮ್ಮನ್ನೆಲ್ಲ. ಇಂಟರ್ನೆಟ್ ಮೂಲಕ ನೋಡ್ತಿರುವವರು ಕೂಡ ಒಂದು ವೇಳೆ ನೀವು ಮನೇಲಿದ್ದಿರಬಹುದು ಅಥವಾ ಯಾವ ಸ್ಥಳದಲ್ಲಿದ್ದಿರಬಹುದು, ಸತ್ಯವೇದವನ್ನು ಕೈಗೆ ತಗೊಳ್ಳಿ. ಎಲ್ಲೋ ಮನೇಲಿದ್ದೇವೆ, ದೇವರ ಸೇವಕರು ನೋಡ್ತಾ ಇಲ್ಲ, ನಾವು ಇದ್ದಲ್ಲಿ ಸುಮ್ಮನೆ ಕೂತ್ಕೊಂಡು ಕೇಳ್ತೇವೆ, ಏನೋ ತಿಂದ್ಕೊಂಡಿರ್ತೇವೆ, ನಾಷ್ಟ ಮಾಡ್ತಿರ್ತೇವೆ, ಆ ಕಡೆ ಈ ಕಡೆ ಓಡಾಡ್ತಿರ್ತೇವೆ. ಅದನ್ನು ಮಾಡಬೇಡಿ. ಬಹಳ ಗಂಭೀರವಾದಂಥ ಸಮಯ. ಅದರಿಂದ ಕ್ರಿಸ್ತನ ನಾಮದಲ್ಲಿ ನಾನು ಕೇಳ್ಕೊಳ್ತೇನೆ, ಯಾವ ಸ್ಥಳದಲ್ಲಿದ್ದರೂ ಸರಿಯೇ ಗಂಭೀರವಾಗಿ ಸತ್ಯವೇದವನ್ನು ಕೈಯಲ್ಲಿ ತಗೊಂಡು ನೀವು ಕೂತ್ಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ದೇವರಾತ್ಮನ ಸಹಾಯವನ್ನು ಕೇಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಪರಿಶುದ್ಧವಾದಂಥ ಸಮಯದಲ್ಲಿ ಉಪವಾಸವಾಗಿ ಪ್ರಾರ್ಥಿಸಿ ದೇವರ ಸಮ್ಮುಖದಲ್ಲಿ ಸದ್ದುತ್ತರವನ್ನು ಪಡ್ಕೊಳ್ಳಿಕ್ಕೆ ಬಂದಿರುವಂಥ ನಮ್ಮೆಲ್ಲರಿಗೂ ಈ ದಿನದ ಸಂದೇಶವೇನೆಂಬುದಾಗಿ ಹೇಳಿದರೆ, ಯಾವಾಗ ನಮ್ಮ ಜೀವಿತದಲ್ಲಿ ಬಿಡುಗಡೆಗಳನ್ನು ನಾವು ಕಾಣ್ತೇವೆ. 1 ವರ್ಷ ದಾಟಿ ಹೋಯಿತು, 2020ನೇ ವರ್ಷವನ್ನು ದಾಟಿದ್ದು ದೇವರ ಮಹಾ ಕೃಪೆ ಹೊರತು ನಮ್ಮ ಬಲದಿಂದ ಅಲ್ಲ. ನಮಗೆ ಗೊತ್ತಿದೆ, ಆ ಲೋಕದ ಕಟ್ಟಕಡೆ ನಮ್ಮ ಸುತ್ತಮುತ್ತ ನಾವಿರುವಂಥ ಸ್ಥಳಗಳಲ್ಲಿ ಎಂಥ ಗಂಭೀರವಾದ ಒಂದು ದಿನಗಳನ್ನು ನಾವು ಕಳೆದಿದ್ದೇವೆ. ಒಬ್ಬರನ್ನೊಬ್ಬರು ನಾವು ನೋಡಲಿಕ್ಕಿಲ್ಲ, ಒಬ್ಬರ ಜೊತೆ ನಾವು ಒಬ್ಬರು ಮಾತನಾಡಲಿಕ್ಕಿಲ್ಲ, ಏನೂ ಇಲ್ಲ. ಎಲ್ಲರೂ ಏಕಾಂಗಿಯಾಗಿ ಒಂಟಿತನದ ಜೀವಿತವನ್ನು ಮಾಡುವಂಥ ಸ್ಥಿತಿ ನಮಗೆ ಬಂದೋದಕ್ಕಿತ್ತು. ಬೇರೆ ಅನೇಕರು ಲೋಕ ಬಿಟ್ಟು ಹೋದರು, ಅನೇಕರು ಇನ್ನೂ ಆ ವೇದನೆಯಿಂದ ಹೊರಗೆ ಬರಲಿಲ್ಲ, ಅನೇಕ ರೀತಿಯಲ್ಲಿ ತಮ್ಮನ್ನು ಕಷ್ಟ ನಷ್ಟಗಳಿಗೆ ಅವರು ಒಳಗಾದರು. ನಮಗಾದರೋ, ನಾವು ಉಳಿದಿರುವುದಾದರೋ ನಮ್ಮ ದೇವರ ಕೃಪೆ ಮಾತ್ರವೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಪ್ರಿಯರೇ, ದೇವರು ಒಂದು ಹೊಸ ವರುಷವನ್ನು ನನ್ನನ್ನು ಜೀವಿತದಲ್ಲಿ ಕೂಡಿಸಿಕೊಟ್ಟಿರುವುದು ಕಳೆದ ವರ್ಷ ನಾವು ಹೇಗೆ ಇದ್ದೆವು ಅದೇ ಸ್ಥಿತಿಯಲ್ಲಿ ಇರುವುದಕ್ಕಾಗಿ ಅಲ್ಲ. ನಮ್ಮ ಜೀವಿತದಲ್ಲಿ
ಒಂದು ಹೊಸ ಕಾರ್ಯಗಳನ್ನು ನಾವು ಕಾಣಬೇಕೆಂಬುದಾಗಿ, ನಮ್ಮ ಜೀವಿತದಲ್ಲಿ ಮನೋನೇತ್ರವನ್ನು ಪೂರ್ಣವಾಗಿ ತೆರೆಯಲ್ಪಟ್ಟು ದೇವ ಮಕ್ಕಳಾದ ನಮಗಿರುವ ಅರ್ಹತೆಗಳೇನು, ನಮಗಿರುವಂಥ ಜೀವಿತದ ಆ ಮಹತ್ವವೇನು, ಆ ಮೌಲ್ಯ ಏನು ಎಂಬುದಾಗಿ ಹೊಸ ವರ್ಷದಲ್ಲಿ ಹೊಸತನದೊಂದಿಗೆ ನಾವು ದೇವರ ಮಕ್ಕಳಾಗಿ ಸಾಕ್ಷಿಗಳಾಗಿ ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪ್ರಾರ್ಥನೆ ಹೌದು, ಉಪವಾಸ ಹೌದು, ಎಲ್ಲ ಸಂಗತಿಗಳು ಹೌದು, ಭಾನುವಾರದ ಆರಾಧನೆ ಹೌದು. ಆದರೆ ನಾವು ಸಾಗಬೇಕಾದಂಥ ಹಾದಿಯಲ್ಲಿ ನಮಗಿರುವಂಥ ಅನೇಕ ಮಹತ್ತರವಾದ ಕೆಲವು ಗುಣಲಕ್ಷಣಗಳು, ಕ್ವಾಲಿಟೀಸ್ ಅಥವಾ ಇರಬೇಕಾದ ಕೆಲವು ಅರ್ಹತೆಗಳನ್ನು ನಾವು ಇನ್ನೂ ಆಳವಾಗಿ ಕಲಿತಾಗ ಮಾತ್ರವೇ ನಾವು ಸಾಗುತ್ತಿರುವಂಥ ಹಾದಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ದೇವರ ಮಹಿಮೆ ಎಂದರೆ ಏನೆಂಬುದಾಗಿ ನಾವು ಅನುಭವದಿಂದ ಸವಿದು ನೋಡಲಿಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ ಸತ್ಯವೇದದಲ್ಲಿ ನಾವು 1 ಅರಸು 17ನೇ ಅಧ್ಯಾಯದಲ್ಲಿ, 1ನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ಒಂದು ಮಹತ್ತರವಾದಂಥ ಅದ್ಭುತವಾದ ಕಾರ್ಯಗಳಲ್ಲಿ ನಡೆದಿದೆ. ನಾವೊಂದು ವೇಳೆ ತಿಳ್ಕೊಳ್ಬಹುದು, ಇದು ನಡೆದಿರಬಹುದಾ ಅಥವಾ ಈ ದಿನಗಳಲ್ಲಿ ನಡೆಯುವುದಕ್ಕೆ ಸಾಧ್ಯನಾ ಎಂಬಂಥ ಒಂದು ವೇಳೆ ಪ್ರಶ್ನೆ ಅಥವಾ ಆ ಬಲಹೀನತೆಯ ಆಲೋಚನೆಗಳು ನನ್ನ ಜೀವಿತದಲ್ಲಿ ಬರಬಹುದು. ಪ್ರಿಯರೇ, ನಾನು ಸತ್ಯವೇದವನ್ನು ಕೈಲಿ ಹಿಡಿದು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಿಶ್ಚಯವಾಗಿಯೂ ಈ ಕಾರ್ಯಗಳನ್ನು ಮಾಡಿರುವಂಥ ದೇವರು ನಿನ್ನ ಜೀವಿತದಲ್ಲಿ ಕೂಡ ಇರುವಂಥ ಸಂದಿಗ್ಧ ಪರಿಸ್ಥಿತಿಗತಿಗಳಲ್ಲಿ ಮಹಿಮೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾದ ದೇವರು. ಆಮೇನ್. ಒಪ್ಪಿಕೊಳ್ತೀರಾ? ಇಲ್ಲಿ ಸೇರಿದಂಥ ದೇವರ ಆಲಯದಲ್ಲಿ ಸೇರಿರುವಂಥ ದೇವಜನರೇ, ಸ್ವಲ್ಪ ಈ ಕಡೆ ನನ್ನನ್ನು ನೋಡಿದ್ರೆ ತುಂಬ ಸಂತೋಷ. ದಯವಿಟ್ಟು ನನ್ನನ್ನು ನೋಡಿ. ಆಮೇನ್. ಆ ಕಡೆ ಈ ಕಡೆ ಮನಸ್ಸು ಕೊಡಬೇಡಿ. ನಾವು ಕುಳಿತುಕೊಂಡಿರುವಂಥದ್ದು ದೇವರ ಸಮ್ಮುಖದಲ್ಲಿ. ಆಮೇನ್. ನಾನು ಯಾವಾಗಲೂ ಹೇಳ್ತೇನೆ, ಇದು ಬಹಳ ಆಶೀರ್ವಾದಕರವಾದ ಸಮಯ. ಹೌದಾ? ಬಹಳ ಆಶೀರ್ವಾದಕರವಾದಂಥ ಸಮಯ, ಬಹಳ ಗಂಭೀರವಾದಂಥ ಸಮಯ. ನಾವು ಧನ್ಯರಾಗಿದ್ದೇವೆ, ನಾವು ಆಶೀರ್ವಿಸಲ್ಪಟ್ಟವರಾಗಿದ್ದೇವೆ, ದೇವರ ಮಕ್ಕಳೆಂಬ ಹೆಸರನ್ನು, ಬಿರುದನ್ನು ಪಡೆದುಕೊಂಡವರು ನಾವಾಗಿದ್ದೇವೆ. ಆಮೇನ್. ಸೊ ಈ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳನ್ನು ನಾವು ಓದುವಾಗ ನಾವು ಒಂದು ವೇಳೆ ಹೀಗೆ ಪ್ರಶ್ನೆ ಮಾಡಬಹುದು, ಹೀಗೆ ನಡೆದಿರಬಹುದಾ ಅಥವಾ ಹೀಗೆ ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಡೀಬಹುದಾ? ದೇವರ ವಾಕ್ಯವನ್ನು, ಸಂದೇಶವನ್ನು ಕೇಳುತ್ತಿರುವ ಪ್ರಿಯ ದೇವಜನರೇ, ನಾವು ಒಪ್ಪಿಕೊಳ್ಳೋಣ, ನಿನ್ನ ಸಂದಿಗ್ಧ ಪರಿಸ್ಥಿತಿಗತಿಗಳಲ್ಲಿ ಕೂಡ ಅದನ್ನು ದೇವರು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಉಪವಾಸ ಪ್ರಾರ್ಥನೆಗಾಗಿ ನಾವು ಸೇರಿ ಬಂದಿದ್ದೇವೆ. ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಅದು ಬರೇ ಒಂದು ನಮ್ಮ ಒತ್ತಡಗಳನ್ನು ದೇವರ ಮುಂದೆ ಹಾಕಿ, ನಮ್ಮ ಎಲ್ಲ ಕೊರತೆಗಳನ್ನು ದೇವರ ಮುಂದೆ ಹಾಕಿ ಅಯ್ಯೋ ಅಪ್ಪ ಎಂಬುದಾಗಿ ಕೂಗುವಂಥದ್ದಲ್ಲ. ಪ್ರಾರ್ಥನೆ ಎಂಬುದಾಗಿ ಹೇಳಿದರೆ ನಮಗೆ ಬೇಕಾದವುಗಳನ್ನು ದೇವರ ಸಮ್ಮುಖದಲ್ಲಿ ನಾವು ತಿಳಿಯಪಡಿಸುವುದು. ಇನ್ನೊಂದು, ನಮ್ಮ ದೇವರ ಜೊತೆ, ನಮ್ಮ ಕರ್ತನ ಜೊತೆಯಲ್ಲಿ ನಾವು ಬಹಳ ಒಂಥರ ನಿಕಟ ಸಂಪರ್ಕದೊಂದಿಗೆ ನಾವು ಆತನೊಂದಿಗೆ ಮಾತನಾಡುವುದು. ಇದು ಪ್ರಾರ್ಥನೆಯ ಒಂದು ಅರ್ಥ. ಅನೇಕ ಬಾರಿ ನಾವು ತಿಳ್ಕೊಳ್ತೇವೆ, ನಾವು ಇದ್ದ ಹಾಗೇನೆ ಬಂದು ನಾವು ಪ್ರಾರ್ಥನೆ ಮಾಡ್ತೇವೆ, ನಮಗೆ ಅನೇಕ ವಿಷಯಗಳಿಗೆ ಇನ್ನೂ ಸದ್ದುತ್ತರ ಸಿಕ್ಕಲಿಲ್ಲ, ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೀಲಿಲ್ಲ, ನಾವು ಎದುರು ನೋಡುವಂಥ ಕಾರ್ಯಗಳು ನೆರವೇರ್ತಾ ಇಲ್ಲ. ಆದರೆ ಎಲ್ಲವೂ ನೆರವೇರ್ತದೆ, ಎಲ್ಲ ನಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನೆ. ಅದಕ್ಕಿಂತಲೂ ಮಹತ್ತರವಾಗಿ ನಿನ್ನ ಜೀವಿತದಲ್ಲಿ ಆತನು ಏನು ಉದ್ದೇಶಿಸಿದನ ಅದನ್ನು ಆತನು ಪೂರೈಸುವಂಥ ಒಳ್ಳೆಯ ದೇವರಾಗಿದ್ದಾನೆ. ಆಮೇನ್. ಆದರೆ ನೀನು ಮಾಡಬೇಕಾದ ಕಾರ್ಯ ಒಂದು, ಪ್ರಿಯರೇ, ದೇವರ ಶುಭ ಸಂದೇಶವನ್ನು ಕೇಳುವಂಥ ಎಲ್ಲ ಸಂದರ್ಭಗಳಲ್ಲಿ, ಈ ಸಂದರ್ಭದಲ್ಲೂ ನನ್ನ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಂಡು ಅದಕ್ಕೆ ವಿಧೇಯನಾಗಬೇಕು. ಯಾವಾಗ ನಾವು ವಿಧೇಯತ್ವಕ್ಕೆ ಒಳಗಾಗುತ್ತೇವೆಯಾ, ಆಗ ನಿನ್ನ ಜೀವಿತದಲ್ಲಿ ಕೇಳಲ್ಪಟ್ಟ ವಾಕ್ಯದ ನಿಮಿತ್ತ ನಂಬಿಕೆ ಹುಟ್ಟುತ್ತದೆ. ಯಾವಾಗ ನಿನ್ನ ಜೀವಿತದಲ್ಲಿ ನಂಬಿಕೆ ಹುಟ್ಟುತ್ತದೆಯಾ, ಆ ನಂಬಿಕೆ ಬೆಳೆದು ಅದು ಫಲವುಳ್ಳಂಥ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ನಾವು ಅನುಭವಿಸುವಂತೆ ಮಾಡುವಂಥದ್ದಾಗಿದೆ. ಸುಮ್ಮನೆ ಪ್ರಾರ್ಥನೆಗಳು ಉತ್ತರಿಸಲ್ಪಡುವುದಿಲ್ಲ, ಸುಮ್ಮನೆ ನಿನ್ನ ಜೀವಿತ ಬದಲಾಗುವುದಿಲ್ಲ. ನೀನು ಬಂದು ಉಪವಾಸ ಮಾಡಿ ಎಷ್ಟೋ ವರ್ಷಗಳಿಂದ ಬರ್ತೇವೆ, ಉಪವಾಸ ಮಾಡ್ತೇವೆ, ಎಷ್ಟೋ ಸಮಯಗಳು ಬರ್ತೇವೆ, ಉಪವಾಸ ಮಾಡ್ತೇವೆ. ಆದರೆ ಬಂದ ಹಾಗೇನೆ, ಆಯ್ತಾ, ಬಂದ ಹಾಗೇನೆ ಹಿಂದೆ ಹೋಗ್ತೇವೆ, ಬಂದ ಹಾಗೇನೆ. ಹೌದಾ? ಅನುಭವ ಇದೆನಾ ಪ್ರಿಯರೇ? ಆದರೆ ನಮ್ಮ ಜೀವಿತದಲ್ಲಿ ನಾವು ಸ್ವಲ್ಪ ಬದಲಾಗೋಣ.
2021 ಇಸವಿಯಿಂದ ದೇವರ ಮಹಿಮೆಯನ್ನು ಕಾಣುವಂಥ ಮಕ್ಕಳಾಗಿ ನಮ್ಮ ಜೀವಿತದಲ್ಲಿ ವಾಕ್ಯದಲ್ಲಿ ಏನೆಲ್ಲ ಸಂಗತಿಗಳು ಬರೆಯಲ್ಪಟ್ಟಿದ್ದ ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ದೇವರು ಉದ್ದೇಶಿಸಿದ ಪ್ರಕಾರವೇ ನಾನು ಕೂಡ ಮಹಿಮೆಯ ಕಾರ್ಯಗಳೊಂದಿಗೆ ನಾನು ಮುಂದುವರಿಯುವಂತೆ ದೇವರು ನನಗೆ ಕೃಪೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಸಾಕ್ಷಿ ಹೇಳೋಣ. ಆಗ ದೇವರ ವಾಕ್ಯದ ಅನುಭವದೊಂದಿಗೆ ನಾವು ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಒಂದು ಮಹತ್ತರವಾದ ಒಂದು ಘಟನೆ ನಡೀತಾ ಇದೆ. ಅದೇನೆಂಬುದಾಗಿ ಹೇಳಿದರೆ, ಅಹಾಬನಾದ ಅರಸನ ಕಾಲದಲ್ಲಿ ಪ್ರಿಯರೇ, ಅಹಾಬನು ಬಹಳ ದುಷ್ಟನಾಗಿದೆ ನಮ್ಮ ದೇವರ ವಾಕ್ಯ ಹೇಳ್ತದೆ. ಅವನು ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಅವನು ನಮಗೆ ಗೊತ್ತಿದೆ ಯಾರೊಬ್ಬಾಮನ ಮತ್ತು ರೆಹಬ್ಬಾಮನ ಕಾಲದಲ್ಲಿ ರಾಜ್ಯಗಳು ವಿಂಗಡಿಸಲ್ಪಟ್ಟಿತ್ತು. ಯಹೂದ್ಯರಿಗೊಬ್ಬ ರಾಜ್ಯ, ಇಸ್ರೇಲರಿಗೊಬ್ಬ ರಾಜ್ಯ ಎಂಬುದಾಗಿ. ಅದ್ರೀಗ ಇಸ್ರೇಲರ ಅರಸನಾದಂಥ ಯಾರೊಬ್ಬಾಮನು ಅವನೇನು ಮಾಡಿದ್ದಾನೆ ಎಂಬುದಾಗಿ ಹೇಳಿದರೆ, ಅಹಾಬನು ಏನು ಮಾಡಿದ್ದಾನೆ ಎಂಬುದಾಗಿ ಹೇಳಿದರೆ, ಅವನು ತನ್ನನ್ನು ನೇಮಕ ಮಾಡಿದಂಥ ಒಬ್ಬ ಇಸ್ರೇಲಿಯರ ದೇವರನ್ನು, ಸೇನಾಧೀಶ್ವರನಾದ ಕರ್ತನನ್ನು ಅವನು ಸೇವಿಸುವುದಕ್ಕೆ ಬದಲಾಗಿ ಅವನು ಚಿದೋನ್ಯರ ಅನ್ಯ ದೇವತೆಗಳನ್ನು ಸೇವಿಸುವಂತಹ ಆ ಚಿದೋನ್ಯರ ಒಬ್ಬ ಸ್ತ್ರೀಯನ್ನು ಅವನು ಮದುವೆ ಮಾಡಿಕೊಂಡು ಅವನು ದೇವರಿಗೆ ಸಲ್ಲಿಸತಕ್ಕಂಥ ಘನತೆಯನ್ನು ಅವನು ಸಲ್ಲಿಸದೆ ಹೋದದ್ರಿಂದ ದೇಶದೆಲ್ಲೆಡೆ ಒಂದು ರೀತಿಯ ವಿಭಿನ್ನವಾದಂಥ ವ್ಯರ್ಥವಾದಂಥ ಕಾರ್ಯಗಳು ನಡೆಯುತ್ತಿರುವಂಥ ಸಂದರ್ಭಗಳಲ್ಲಿ ದೇವರು ಎಲಿಯನನ್ನೊಬ್ಬ ಪ್ರವಾದಿಯನ್ನು ಅಲ್ಲಿ ಉಪಯೋಗಿಸಿಕೊಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಂತೆ. ಓದಿದ್ದೀರಾ ಅಂತ ವಾಕ್ಯ? ಎಲಿಯನ್ ಯಾರಂತೆ? ನಮ್ಮ ಹಾಗೆ ಸ್ವಭಾವವುಳ್ಳವನು, ಅವನು ನಮ್ಮ ಹಾಗೆ ಮನುಷ್ಯನಾಗಿರುವವನು. ಆದರೆ ಯಾಕೆ ದೇವರು ಎಲಿಯನನ್ನೊಬ್ಬ ಪ್ರವಾದಿಯಾಗಿ ನೇಮಿಸಿ ಅಂಥ ಒಂದು ಇಕ್ಕಟ್ಟಿನ ಆಳ್ವಿಕೆ, ಬಹಳ ಕಷ್ಟದ ಆಳ್ವಿಕೆ, ಬಹಳ ಜನರು ಇಸ್ರೇಲರೆಲ್ಲರೂ ಸೋತು ಹೋಗುವಂಥ ದೇವರ ಮಹಿಮೆಯನ್ನು ಇನ್ನೂ ತಮ್ಮ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಆಗದಂಥ ಒಬ್ಬ ದುಷ್ಟನ ಆಳ್ವಿಕೆ ಒಪ್ಪಿಕೊಳ್ತೀರಾ? ದೇಶದೆಲ್ಲೆಡೆ ಬಹಳವಾದಂಥ ಸಂದಿಗ್ಧ ಪರಿಸ್ಥಿತಿ. ಅಂಥ ಸಂದರ್ಭದಲ್ಲಿ ದೇವರು ಎಲಿಯನನ್ನು ಉಪಯೋಗಿಸ್ಕೊಂಡು ಹೇಳ್ತಿದ್ದಾನೆ, 3 ವರ್ಷ 6 ತಿಂಗಳು ಮಳೆ. ದೇವರ ಆತ್ಮನ ಪ್ರೇರಣೆ ಮೂಲಕವಾಗಿ ಈಗ ಎಲಿಯನಲ್ಲಿ ಏನು ಹೇಳ್ತಿದ್ದಾನೆ ನೋಡಿ. 17ನೇ ಅಧ್ಯಾಯಕ್ಕೆ ಬರುವ ನಾವು. 1 ಅರಸುಗಳು 17ನೇ ಅಧ್ಯಾಯದಲ್ಲಿ 1ನೇ ವಚನ ಹೀಗೆ ಹೇಳ್ತದೆ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯನು ಎಂಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಚಾಗಲಿ ಬೀಳುವುದಿಲ್ಲ ಅಂದನು. ಹೇಗಿದಿರ್ತದೆ ಈಗ ಪರಿಸ್ಥಿತಿ? ನಾವು ಎಷ್ಟು ತಿಂಗಳು ಮಳೆ ಬರ್ತದೆ? ನಮಗೆಷ್ಟು ತಿಂಗಳು ಮಳೆ ಬರ್ತದೆ? ಸಾಮಾನ್ಯ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು. ಸೆಪ್ಟೆಂಬರಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ, ಅಕ್ಟೋಬರ್, ನವಂಬರ್. ಬಟ್ ಈ ದಿನಗಳಲ್ಲಿ ಅಸ್ತವ್ಯಸ್ತವಾಗಿದೆ. ಯಾವಾಗ ಮಳೆ ಬರ್ತದೆ, ಯಾವಾಗ ಚಳಿಗಾಲ ಬರ್ತದೆ, ಯಾವಾಗ ಸೆಕೆ ಬರ್ತದೆ. ಈಗ ನೋಡಿ, ಸೆಕೆ ಆಗ್ತಾ ಉಂಟು ನನಗೆ. ಇದು ಚಳಿಗಾಲದ ಸಮಯ, ಹೌದಲ್ಲ? ಅಂದರೆ ನಾವು ಜೀವಿಸುವಂತಹ ಈ ಭೂಮಿಯಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ದೇಶದಲ್ಲಿ ಅಸ್ತವ್ಯಸ್ತವಾದಂಥ ಪರಿಸ್ಥಿತಿಗತಿಗಳ ಮಧ್ಯದಲ್ಲಿ ದೇವ ಜನರಾದ ನಾವುಗಳು ಜೀವಿಸುತ್ತಿದ್ದೇವೆ. ಆದರೆ ಯಾವಾಗಲೂ ದೇವರು ನನ್ನನ್ನು ನಿನ್ನನ್ನು ಮರೆತಿರುವಂಥ ದೇವರಲ್ಲ. ಆತನು ನಂಬುವಂಥ ಜನರಿಗೆ ಪರಿಶುದ್ಧಾತ್ಮನ ಸಹಾಯವನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರಾತ್ಮನ ಚಲನೆಗಾಗಿ ತನ್ನ ಜೀವಿತವನ್ನು ಒಪ್ಪಿಸಿಕೊಡುವಂಥ ಯಾವನನ್ನು ಕೂಡ ಈ ದೇಶದಲ್ಲಿ ಆಗಲಿ, ಲೋಕದ ಕಟ್ಟೆಕಡೆಗಳಾಗಲಿ, ಎಂಥ ಪರಿಸ್ಥಿತಿಗಳು ಉಂಟಾದರೂ ನನ್ನನ್ನು ನಿನ್ನನ್ನು ಆತನು ಮರೆತು ಬಿಡುವಂಥ ದೇವರಲ್ಲ. ಆಮೇನ್. ಆಮೇನಿಲ್ಲ, ಒಂದು ಮುಗುಳಾಗೆ ಆದರೂ ಇಲ್ಲ. ಯಾಕೆ ಗಂಭೀರವಾಗಿ ನೋಡ್ತಿದ್ದೀರಾ? ಹೊಸ ವಾಕ್ಯ ಅನ್ನೋದು ಕೇಳಿದಾಗ ಆಗ್ತಾ ಉಂಟಾ? ಎಲ್ಲರ ಹತ್ರ ಇದೇ ಬೈಬಲ್ ತಾನೇ ಇರೋದು? ಇದೇ ಬೈಬಲ್ ತಾನೇ? ಅದಕ್ಕೆ ಸಹ ಮಾತಾಡ್ತಾ ಇಲ್ಲ ಯಾರು ಸಹ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳ್ತದೆ, ನಾನು ಸೂಚಿಸಿದ ಹೊರತು ಕೆಲವು ವರ್ಷಗಳವರೆಗೆ ಏನು ಬರುವುದಿಲ್ಲ, ಮಳೆಯಾಗಲಿ ಮಂಚಾಗಲಿ ಬೀಳುವುದಿಲ್ಲ ಅಂದನು. ಆದರೆ ಇಲ್ಲಿ ನಾವು ನೋಡುತ್ತಿರುವಂಥ ಬಹಳ ಪ್ರಾಮುಖ್ಯವಾದ ಸತ್ಯ ಸಂಗತಿ ನಮ್ಮದಾಗಿ ಹೇಳಿದರೆ, ದೇಶದಲ್ಲಿ ಆಗಲಿ ಪ್ರಪಂಚದೆಲ್ಲೆಡೆಯಾಗಲಿ ಎಂಥ ಸಂದಿಗ್ಧ ಪರಿಸ್ಥಿತಿಗಳು ಬಂದು ಉಂಟಾದರೂ, ಯಾರ ಆಳ್ವಿಕೆ ನಮ್ಮ ಮಧ್ಯದಲ್ಲಿ ಇದ್ದರೂ, ನಮ್ಮ ಅಕ್ಕಪಕ್ಕದಲ್ಲಿ ಏನೇ ಸಂಭವಿಸಿದರೂ, ಒಂದು ವೇಳೆ ಮಳೆ ಬರದೆ ಹೋದರೂ, ಭೂಮಿಯಲ್ಲಿ ಯಾವ ಬದಲಾವಣೆಗಳು ಬಂದರೂ, ಇಲ್ಲಿ ದೇವರ ವಾಕ್ಯ ಎಲಿಯನಿಗೆ ಹೇಳ್ತಾ ಉಂಟು, ಎಲಿಯನೇ ನೀನು ಎದ್ದು ಈಗ ಯೋರ್ದನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ.
ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದೆನೆಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವಕ್ಕಿರುವ ಕಿರೇತ್ ಹಳ್ಳದಲ್ಲಿ ವಾಸಿಸಿದನು. ಅರ್ಥ ಮಾಡ್ಕೊಳ್ಳಿ ದೇವರ ವಾಕ್ಯ. ಸಾಧಾರಣ ಯಾವಾಗಲೂ ಓದುವ ಹಾಗೆ ದೇವರ ವಾಕ್ಯವನ್ನು ಹೊರ ನೋಟದಿಂದ ಓದಬೇಡಿ. ನಿನ್ನ ಜೀವಿತಕ್ಕೆ, ನಿನ್ನ ಆಂತರ್ಯದಲ್ಲಿ, ನಿನ್ನ ಮನೋನೇತ್ರವನ್ನು ತೆರೆದು ಸ್ವಲ್ಪ ಈ ವಾಕ್ಯವನ್ನು ಆಲೋಚನೆ ಮಾಡಿಕೊಳ್ಳೋಣ. ನಿನ್ನ ದೇವರು ಯಾವಾಗಲೂ ಕಾರ್ಯ ಮಾಡುವಂಥದ್ದು ಅದು ಅಸಾಧಾರಣವಾದ ಕಾರ್ಯ. ಆಮೇನ್. ಎಲ್ಲ ಇಲ್ಲೇ ಇದ್ದೀರಾ? ಈಗ ಯಾರು ಬೈಬಲ್ ಓದ್ಬೇಡಿ ದಯವಿಟ್ಟು, ಸ್ವಲ್ಪ ಈ ಕಡೆ ಗಮನ ಕೊಟ್ಟರೆ ದೇವರ ವಾಕ್ಯವನ್ನು ಪ್ರಿಯರೇ ಕೇಳುವಂಥ ಸಂದರ್ಭಗಳಲ್ಲಿ ಪ್ರಕಟಣೆಗಳನ್ನು ಪಡ್ಕೊಳ್ಳಿ. ಅದು ನಿನ್ನ ಜೀವಿತವನ್ನು ಬದಲಾಯಿಸ್ತದೆ. ಇಲ್ಲವಾದರೆ ನೀನು ಉಪವಾಸ ಪ್ರಾರ್ಥನೆಗೆ ಬರುವುದು, ಇದ್ದ ಹಾಗೇನೆ ಹೋಗ್ತಿರುವುದು, ಕೇಳಿದ ವಾಕ್ಯಗಳನ್ನು ಕೇಳ್ತಿರುವುದು, ಹೇಳಿದ್ದನ್ನೇ ಹೇಳ್ತಿರುವುದು, ಮಾಡಿದ್ದನ್ನೇ ಮಾಡ್ತಾ ಇರುವುದು. ಇನ್ನು 2021 ಕಳೆದು 2022 ಬಂದರೂ ನಾವು ಹೇಗಿರ್ತೇವೆ? ಯಾವ ಮನೋನೇತ್ರ ತೆರೆಯಲ್ಪಡದಂಥ ಒಂದು 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 ರೀತಿಯಂತ ಕಟ್ಟಲ್ಪಟ್ಟದ ಮನಸ್ಥಿತಿಗೆ ನಾವು ಜೀವಿಸ್ತೇವೆ ಪ್ರಿಯರೇ. ಅದರಿಂದ ನಿನ್ನೊಟ್ಟಿಗೆ ದೇವರು ಮಾತನಾಡ್ತಿದ್ದಾನೆ. ನೀನು ನನ್ನನ್ನು ನಂಬುತ್ತಿರುವ ಒಬ್ಬ ವಿಶ್ವಾಸಿಯಾಗಿ ಅಥವಾ ಒಬ್ಬ ಸೇವಕನಾಗಿ ಅಥವಾ ನನ್ನಿಂದ ಕರೆಯಲ್ಪಟ್ಟವನಾಗಿ ಆಯಲ್ಪಟ್ಟವನಾಗಿ ಇರುವಾಗ ನಾನು ನಿನ್ನ ಜೀವಿತದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದೇನೆ. ಆದರೆ ನಿನ್ನ ಚಿಂತನೆಗಳು, ನಿನ್ನ ಆಲೋಚನೆಗಳು, ನಿನ್ನ ಎದುರುನೋಟಗಳು, ನಿನ್ನ ತಿಳುವಳಿಕೆಗಳು ಅದು ನನ್ನ ಪರಿಶುದ್ಧಾತ್ಮನ ನಡೆಸುವಿಕೆಗೂ ಅನ್ಯೋನ್ಯತೆಗೂ ಅದು ಕೂಡಿಸಲ್ಪಡಬೇಕೆಂಬುದಾಗಿ, ಒಂದಾಗಿದ್ದಿರಬೇಕೆಂಬುದಾಗಿ. ಆಮೇಲೆ ಇಲ್ಲಿ ಒಂದು ಮಹತ್ತರವಾದ ಕಾರ್ಯ ನೋಡಿ. ಯಾವತ್ತಾದರೂ ಕಾಗೆ ಏನಾದರೂ ತಂದು ಕೊಡೋದುಂಟಾ? ಎಷ್ಟು ಜನರಿಗೆ ಕಾಗೆ ತಿಂಡಿ ತಂದು ಕೊಟ್ಟಿದೆ? ಏನಾದರೂ ಕೊಟ್ಟಿದ್ದ? ಕಾಗೆ ನಮ್ಮ ಕೈಯಲ್ಲಿದ್ದ ಕಸ್ಕೊಂಡು ಹೋಗುವಂಥ ಒಂದು ಪಕ್ಷಿ, ಹೌದಾ? ನಾವು ಹೇಳ್ತೇವೆ ಮಕ್ಕಳಿಗೆ, ಒಳಗೆ ಬಾ ಕಾಗೆ ಉಂಟಲ್ಲಿ. ಅಥವಾ ನಾವು ಸಹ ಏನಾದರೂ ಹೊರಗೆ ಇಟ್ಟಿದ್ರೆ ನಾವು ನೋಡ್ತೇವೆ, ಕಾಗೆ ಬರೋದಕ್ಕೆ ಒಂದು ಕೋಲ್ ಇಡುದು, ಅದರ ಪಕ್ಕದಲ್ಲಿ ಏನಾದರೂ ಒಂದು ಇಡುದು, ಅಥವಾ ಅದಕ್ಕೆ ನೆಟ್ಟು ಮುಚ್ಚುದು. ಯಾಕೆ? ಕಾಗೆಯ ಸ್ವಭಾವ, ಕಾಗೆಯ ನೇಚರ್ ಮತ್ತೊಬ್ಬನ ಕೈಯಿಂದ ಎಳ್ಕೊಂಡು ಹೋಗುವಂಥ ನೇಚರ್. ಪ್ರಿಯರೇ, ದೇವರ ಸಂದೇಶದಲ್ಲಿರುವ ಪ್ರಕಟಣೆಗಳನ್ನು ಸ್ವೀಕಾರ ಮಾಡಿಕೊಳ್ಳಿ. ಉಪವಾಸ ಪ್ರಾರ್ಥನೆಗಾಗಿ ಬಂದಿದ್ದೀರಾ, ಏನನ್ನಾದರೂ ಪಡೆದುಕೊಂಡು ಹಿಂದೆ ಹೋಗಿ ನಾಳೆ ಬಂದು ಸಾಕ್ಷಿ ಹೇಳಿ. ನೀನು ಮನೋನೇತ್ರ ತೆರೆದು ಕೇಳುವುದಾದರೆ ದೇವರು ತನ್ನ ಪ್ರಕಟಣೆಗಳೊಂದಿಗೆ ಮಾತನಾಡ್ತಾನೆ. ನಿನಗಿರುವ ಸಂದಿಗ್ಧ ಪರಿಸ್ಥಿತಿಗತಿಗಳಲ್ಲಿ ಯಾವ ಉದ್ದೇಶವಾಗಿ ಉಪವಾಸ ಪ್ರಾರ್ಥನೆಗಾಗಿ ಸೇರಿ ಬಂದಿದೆಯೋ, ಯಾವ ಕಾರ್ಯಗಳನ್ನು ಎದುರು ನೋಡ್ತಾ ಇದೆಯೋ, ನಿನ್ನ ಜೀವಿತದಲ್ಲಿ ಅದನ್ನು ದೇವರು ನೆರವೇರಿಸುವಂಥ ಒಬ್ಬ ಅಸಾಧಾರಣ ಮಹಿಮೆ ದೇವರಾಗಿದ್ದಾನೆ. ಯಾರಾದ್ರೂ ಆಮೇಲೆ ಹೇಳ್ತೀರಾ? ಇಂಟರ್ನೆಟಲ್ಲಿ ನೋಡುವವರಾದರೂ ಹಲ್ಲೆಲೂಯಾ. ಅಸಾಧಾರಣವಾದ ಕಾರ್ಯಗಳು, ನಿನ್ನ ದೃಷ್ಟಿಗೆ ಮೀರಿದಂಥ ಸಂಗತಿಗಳು, ನಿನ್ನ ಯೋಚನೆಗೆ ನಿಲುಕದಂಥ ಕಾರ್ಯಗಳು. ಎಲ್ಲಿ? ಏನು ಇಲ್ಲದೆ ಬರಗಾಲ ಬರುತ್ತಿರುವಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಹೇಳಿದಂಥ ಮಾತುಗಳನ್ನು ಎಲಿಯನು ಸ್ವಲ್ಪವೂ ಸಂದೇಹ ಪಡದೆ, ಸ್ವಲ್ಪವೂ ಒಂದು ಚೂರು ಯಾವುದೇ ವ್ಯತ್ಯಾಸಗಳನ್ನು ಮಾಡದೆ ದೇವರು ಹೇಳ್ತಿದ್ದಾನೆ, ಕೆರೀತ್ ಹಳ್ಳಕ್ಕೆ ಹೋಗು, ಅಲ್ಲಿ ಹಳ್ಳದ ನೀರು ನಿನಗೆ ಪಾನವಾಗ್ತದೆ. ಎಲ್ಲ ಕಡೆಗಳಲ್ಲಿ ಏನು ಬರ್ತಾ ಇದೆ? ಬರಗಾಲ ಬರ್ತಾ ಇದೆ. ತಿರುಗಿ ದೇವರು ಹೇಳ್ತಿದ್ದಾನೆ, ನಿನಗೆ ಕಾಗೆ ಏನು ತಂದು ಕೊಡುವುದು? ಚಕ್ಕುಲಿಯ? ದೇವರ ಮಕ್ಕಳು ಹೇಳ್ತಾರೆ, ರೊಟ್ಟಿ ಮತ್ತು ಮಾಂಸ ಎಲ್ಲಿಯಾದರೂ ಸಾಧ್ಯ ಉಂಟಾ? ಪ್ರಿಯ ದೇವಜನರೇ, ಉಪವಾಸ ಪ್ರಾರ್ಥನೆ ಎಂಬುದಾಗಿ ನಾವು ಸೇರಿ ಬಂದಿದ್ದೇವೆ. ಯಾವಾಗ ನಮ್ಮ ಮನೋನೇತ್ರ ತೆರೆಯಲ್ಪಡ್ತದೆ, ಯಾವಾಗ ದೇವರ ಬಾಯಿಂದ ಬರುವಂಥ ವಚನಗಳನ್ನು, ವಾಕ್ಯಗಳನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸುವುದಕ್ಕಾಗಿ ನೀನು ತವಕವುಳ್ಳ ಒಬ್ಬ ಸಹೋದರ ಸಹೋದರಿಯಾಗಿ, ದೇವರ ಮಗನಾಗಿ ಮಗಳಾಗಿ, ಅದನ್ನು ಅರ್ಥಗರ್ಭಿತವಾಗಿ ನಿನ್ನ ಜೀವಿತದಲ್ಲಿ ನಿನ್ನ ಅಳವಡಿಸಿಕೊಳ್ಳುವುದಕ್ಕಾಗಿ, ಒಪ್ಪಿಕೊಳ್ಳುವುದಕ್ಕಾಗಿ, ಆ ವಾಕ್ಯಕ್ಕೆ ವಿಧೇಯತೆ ಆಗುವುದಕ್ಕಾಗಿ, ಆ ಸಂದೇಶವನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ಯಾವಾಗ ನಿನ್ನ ಜೀವಿತವನ್ನು ದೇವ ಸಮ್ಮುಖದಲ್ಲಿ ನೀನು ಒಂದು ವಿಧೇಯತೆಯುಳ್ಳಂಥ ಮನೋಭಾವದಿಂದ ನಿನ್ನನ್ನು ಒಪ್ಪಿಸಿಕೊಡುತ್ತೀಯೋ, ಆಗ ಕೇಳಲ್ಪಡುತ್ತಿರುವಂಥ ವಾಕ್ಯದ ನಿಮಿತ್ತ ನಂಬಿಕೆ ನಿನ್ನ ಹೃದಯದಲ್ಲಿ ಹುಟ್ಟುವಾಗೆ ಪರಿಶುದ್ಧಾತ್ಮನ ಕಾರ್ಯವನ್ನು ಸಾಧಿಸ್ತಾನೆ. ಸ್ವೀಕರಿಸ್ತಿದ್ರೆ ದೇವರ ವಾಕ್ಯವನ್ನು, ದೇವರ ಕಾರ್ಯದ ಮಹಿಮೆಗಳನ್ನು ನೀವು ಕಾಣ್ತೀರಿ. ಸುಮ್ಮನೆ ಉಪವಾಸ ಪ್ರಾರ್ಥನೆ ಅಲ್ಲ, ಸುಮ್ಮನೆ ವಾರ ತಿಂಗಳು ಬಂದು ಹೋಗುತ್ತಿರುವಂಥದ್ದಲ್ಲ. ನಾವು ಬಹಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ. ನೋಡಿ, ದೇವರ ವಾಕ್ಯ ಹೀಗೆ ಹೇಳ್ತದೆ ನೋಡಿ, 17ನೇ ಅಧ್ಯಾಯದಲ್ಲಿ 1 ವರಸ್ಸು 17ನೇ ಅಧ್ಯಾಯದ 6ನೇ ವಚನ.
ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮತ್ತು ಮಾಂಸ ಇವುಗಳನ್ನು ತಂದುಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ಏನಂತೆ? ಎಲ್ಲಿ ಬೇಕರಿಗೆ ಹೋದ್ನಾ? ಪಕ್ಕದ ಮನೆಗೆ ಹೋದ್ನಾ? ಅರಮನೆಗೆ ಹೋದ್ನಾ? ಅಥವಾ ಹಣಕಾಸು ಇರುವಂಥ ಅರಸನ ದಾಹಬನ ಬಳಿಗೆ ಹೋದ್ನಾ? ಪ್ರಿಯರೇ, ದೇವರು ನೈಸರ್ಗಿಕವಾದಂಥ ಕಾರ್ಯಗಳ ಮುಂದೆ ನನಗೆ ನಿನಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ತನ್ನ ಪ್ರಭಾವದ ನಿರೀಕ್ಷೆಗಾಗಿ ನಿನ್ನನ್ನು ಆತನು ಕರೆದಿದ್ದಾನೆ. ಆದರೆ ಅನೇಕ ಬಾರಿ ನಾವು ಕಣ್ಣು ಆಂತರ್ಯದ ನೇತ್ರಗಳನ್ನು ಮುಚ್ಚಲ್ಪಟ್ಟವರಾಗಿ ಬರೀ ನಮ್ಮ ಹೊರಗಿನ ಕಣ್ಣುಗಳನ್ನು ತೆರೆದು ನಾವು ಯಾವುದೋ ಒಂದು ಹಂತದಲ್ಲಿ ಹಾದು ಹೋಗ್ತಾ ಇದ್ದೇವೆ. ಬರೇ ಕ್ರಿಸ್ತಿಯ ಜೀವಿತದಲ್ಲಿ ಇರಬೇಕಾದಂಥ ಕೆಲವು ಕಾರ್ಯಗಳಲ್ಲಿ ನಮ್ಮನ್ನು ನಾವು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದೇವೆ. ಆದರೆ ವಚನ ಏನು ಹೇಳ್ತದೆ? ಯಾಕೆ ಉಪದೇಶ ಕೊಡಲ್ಪಡ್ತದೆ? ಯಾಕೆ ಭಾನುವಾರದ ಬೋಧನೆ? ಯಾಕೆ ಮನೆಗಳಲ್ಲಿ ಪ್ರಾರ್ಥನೆ? ನಮ್ಮ ಜೀವನದಲ್ಲಿ ಇದರಿಂದ ನನಗೆ ಪ್ರಯೋಜನವೇನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಕಡಿಮೆ. ಹೌದಾ? ಒಪ್ಪಿಕೊಳ್ತೀರಾ? ಒಪ್ಪಿಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲ ಪ್ರಿಯರೇ. ದೇವರ ವಾಕ್ಯವು ಅದು ನಿಶ್ಚಯವಾಗಿಯೂ, ದೇವರ ವಾಕ್ಯ ನಾವು ನೋಡ್ತೇವೆ. ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 63ನೇ ವಚನ ಅಂತ ನಾನು ನೆನೆಸ್ತೇನೆ. 63, 68 ನೋಡಿ ದಯವಿಟ್ಟು. ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ದೇವರ ವಾಕ್ಯ ಹೀಗೆ ಹೇಳ್ತದೆ: ದೇವರ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಸಾಕು, ದೇವರ ಸತ್ಯವಾದ ನೋಡಿ ಸಾಕು ಪ್ರಿಯರಿಗೆ, ಗಮನಿಸಿ. ಬೈಬಲ್ ನೋಡಿ ಸಾಕು. ಮತ್ತೆ ಮನೆಗೆ ಹೋಗಿ ಅದನ್ನು ಮತ್ತೊಂದು ಸಾರಿ ಓದಿ. ದೇವರ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಂಥ ಪ್ರವಾದಿಯಾದ ಎಲಿಯನ್ನು ದೇವರು ಕೆರೀತ್ ಹಳ್ಳಕ್ಕೆ ಹೋಗು, ನಿನಗೆ ಹಳ್ಳದ ನೀರು ಪಾನ ಆಗ್ತದೆ, ನಿನಗೆ ಕಾಗೆಯು ರೊಟ್ಟಿ ಮಾಂಸವನ್ನು ತಂದು ಕೊಡುತ್ತದೆ, ನಾನು ನಿನ್ನನ್ನು ಕಾಗೆ ಮೂಲಕವಾಗಿ ಪೋಷಿಸ್ತೇನೆ ಎಂಬುದಾಗಿ ದೇವರು ಹೇಳಿದಂಥ ಸ್ವರವನ್ನು ಅವನು ತನ್ನ ಆತ್ಮನಿಂದ ತುಂಬಿಸಲ್ಪಟ್ಟವನಾಗಿ, ಪರಿಶುದ್ಧಾತ್ಮನ ಚಲನೆ ಇದ್ದವನಾಗಿ, ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವವನಾಗಿ ಆ ವಾಕ್ಯವನ್ನು ತನ್ನ ಜೀವಿತದಲ್ಲಿ ಅವನು ಸ್ವೀಕಾರ ಮಾಡಿಕೊಂಡು ಆ ವಾಕ್ಯದ ಮುಂದೆ ಅವನು ವಿಧೇಯನಾದಾಗ ದೇವರ ವಾಕ್ಯ ಹೇಳ್ತದೆ ಅವನ ನಂಬಿಕೆ ಅವನಲ್ಲಿ ಹುಟ್ಟಿತೆಂಬುದಾಗಿ. ಆ ನಂಬಿಕೆ ಏನು ಮಾಡಿತು ಅಂತ ಹೇಳಿದರೆ ಅವನನ್ನು ಹಳ್ಳದ ಬಳಿಗೆ ಕರೆಕೊಂಡು ಹೋಯಿತು. ಅವನ ವಿಧೇಯತೆಯು ನಂಬಿಕೆಯನ್ನು ಹುಟ್ಟಿಸಿತು. ಆ ನಂಬಿಕೆಯು ಅಸಾಧಾರಣವಾದ ಕಾರ್ಯವನ್ನು ಬರಗಾಲ ಇರುವಂಥ ಸ್ಥಿತಿಯಲ್ಲಿ ಅವನ ಜೀವಿತದಲ್ಲಿ ಆ ಕಾರ್ಯವನ್ನು ಸಿದ್ಧಿಗೆ ತಂದಿತ್ತು. ಆಮೇನ್. ಪ್ರಿಯರೇ, ನಾವು ಸುಮ್ಮನಾದು ಕರೆಯಲ್ಪಟ್ಟವರಲ್ಲ. ನಾವು ಸುಮ್ಮನೆ ದೇವರ ವಾಕ್ಯಗಳನ್ನು ಓದುತ್ತಿರುವವರು ಅಲ್ಲ. ಸುಮ್ಮನಾದರೂ ಒಂದು ಸಾಂಪ್ರದಾಯಿಕವಾಗಿ ವಾಕ್ಯಗಳನ್ನು ಓದಿ ಕೇಳಿ ಹೋಗುತ್ತಿರುವವರಲ್ಲ. ಆ ವಾಕ್ಯದಲ್ಲಿರುವಂಥ ಸತ್ಯಾಂಶಗಳು, ಮರ್ಮಗಳು, ಮಹಿಮೆಯ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಅದು ಹಾಗೇನೆ ನೆರವೇರಬೇಕು. ಒಂದು ವೇಳೆ ನಾನು ಹಳ್ಳಕ್ಕೆ ಹೋಗುವಂಥ ಸ್ಥಿತಿ ಇರಲಿಕ್ಕಿಲ್ಲ, ಒಂದು ವೇಳೆ ನನಗೆ ಬರಗಾಲ ಎಂಬ ಸ್ಥಿತಿ ಇರಲಿಕ್ಕಿಲ್ಲ, ಆದರೆ ನನಗಿರುವಂಥ ಸಂದಿಗ್ಧ ಪರಿಸ್ಥಿತಿಗತಿಗಳ ಮಧ್ಯದಲ್ಲಿ ದೇವರ ಮಹಿಮೆಯನ್ನು ನಾನೀನು ಕಾಣಬೇಕೆಂಬುದಾಗಿ ನಿನ್ನ ಕರ್ತನ ನನ್ನನ್ನು ಕರೆದಿದ್ದಾನೆ. ಸ್ಥಿತಿಗತಿಗಳು ಏನೇ ಆಗಿದ್ದಿರಲಿ ಪ್ರಿಯರೇ, ಕೇಳಲ್ಪಡುತ್ತಿರುವಂಥ ದೇವರ ವಾಕ್ಯವನ್ನು ಮನ ತುಂಬಿದವರಾಗಿ ಕೇಳಿ, ಪರಿಶುದ್ಧಾತ್ಮನ ಸಹಾಯವನ್ನು ಕೇಳಿ, ಪರಿಶುದ್ಧಾತ್ಮನೇ ಈ ದಿನದಲ್ಲಿ ಕೇಳಲ್ಪಡುತ್ತಿರುವಂಥ ಸಂದೇಶವು ನನ್ನ ಜೀವಿತದಲ್ಲಿ ಆತ್ಮನ ಕಾರ್ಯಗಳ ಮೂಲಕ ಒಂದು ಹೊಸತನವನ್ನು, ಒಂದು ಹೊಸ ನವೀಕರಣವನ್ನು, ಒಂದು ಹೊಸ ಬಿಡುಗಡೆಯನ್ನು, ಒಂದು ಹೊಸ ಆಶೀರ್ವಾದವನ್ನು ನಾನು ಕಾಣುವುದಕ್ಕಾಗಿ ನನಗೆ ಸಹಾಯ ಮಾಡು ದೇವರಾತ್ಮನೆಂಬುದಾಗಿ ಪರಿಶುದ್ಧಾತ್ಮನ ಚಲನೆಗೆ, ಪರಿಶುದ್ಧಾತ್ಮನ ನಡೆಸಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆತ್ಮವಾಗಿಯೂ ಜೀವವಾಗಿಯೂ ಈ ದಿನ ಬೋಧಿಸಲ್ಪಡುತ್ತಿರುವಂಥ ಪ್ರತಿಯೊಂದು ವಾಕ್ಯದಲ್ಲಿರುವಂಥ ರಹಸ್ಯಗಳು ನಿನ್ನ ಜೀವಿತವನ್ನು ಕಟ್ಟುವಂಥ ಾಗಿದೆ. ಬಿಡುಗಡೆ ಕಾರ್ಯಗಳೊಂದಿಗೆ ನಿನ್ನನ್ನು ನಡೆಸುವಂಥದ್ದಾಗಿದೆ. ಪ್ರಿಯರೇ, ಸಂತೋಷ ಆಗ್ತಿದೆನಾ? ಏನಾದ್ರೂ ಅರ್ಥ ಆಗ್ತಿದೆನಾ? ಅರ್ಥ ಆದರೆ ಸಂತೋಷ. ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ದೇವರು ನನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ. ನಾವು ನೋಡ್ತೇವೆ, ಈಗ ಇನ್ನೊಂದು ಪರಿಸ್ಥಿತಿ ಬಂತು. ದಯವಿಟ್ಟು ಮೊಬೈಲ್ ಯಾರಾದಿದ್ರೆ ಸೈಲೆಂಟ್ ಮಾಡಿ. ಇದು ಬಹಳ ಗಂಭೀರವಾದಂಥ ಸಮಯ. ದೇವರ ಸಮ್ಮುಖದಲ್ಲಿ ನಾವು ಕಾಣಿಸಲ್ಪಡುತ್ತಿರುವಂಥ ಬಹಳ ಆಶೀರ್ವಾದಕರವಾದಂಥ ಒಂದು ಸಮಯ. ನನ್ನ ಮೊಬೈಲನ್ನು ಅಲ್ಲಿ ಬದಿಯಲ್ಲೆಲ್ಲೋ ಸ್ಟೆಪ್ಸ್ ಹತ್ತಿಟ್ಟು ಬಂದಿದ್ದೇನೆ. ಅದರ ಸಾಹಸ ಬೇಡ ನನಗೀಗ ಅಂತ. ಇವತ್ತು ನಮ್ಮ ಜೀವಿತದಲ್ಲಿ ಎಲ್ಲದಕ್ಕಿಂತಲೂ ದೊಡ್ಡದಾದಂಥ ನಮ್ಮ ಉಸಿರು ಯಾವುದು? ಮೊಬೈಲ್ ಒಳ್ಳೆಯದೇ. ಈಗ ಮೊಬೈಲ್ ಇರೋದ್ರಿಂದಲೇ ನಾವು ಇದನ್ನು ನೋಡ್ತಾ ಇದ್ದೇವೆ.
ಯಾವ ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಯಾವುದಕ್ಕಾಗಿ ನಾವು ಉಪಯೋಗಿಸಬೇಕೋ ಅದನ್ನು ಉಪಯೋಗಿಸಿಕೊಂಡಾಗ ಮಾತ್ರ ಅದೊಂದು ಯೋಗ್ಯವಾದದಾಗಿ ನಮ್ಮ ಜೀವಿತದಲ್ಲಿ ಕಂಡು ಬರ್ತದೆ. ಆಮೇನ್. ಗಟ್ಟು ಸಂತೋಷವಾಗಿ ಆಮೇಲೆ ಹೇಳಿ. ಉಪವಾಸವಾಗಿದ್ದೀರಿ ಅಂತ ಬೇಜಾರ? ಹಲ್ಲೆಲೂಯಾ. ಪ್ರೇರೆ, ಅರ್ಥ ಮಾಡ್ಕೊಳ್ಳೋಣ. ಈಗ ಮತ್ತೊಂದು ಸಂದಿಗ್ಧವಾದ ಪರಿಸ್ಥಿತಿಗತಿಗಳನ್ನು, ಮತ್ತೊಂದು ವಿಭಿನ್ನವಾದ ಪರೀಕ್ಷೆಯನ್ನು ಎಲಿಯನ್ನು ಹಾದು ಹೋಗಬೇಕಾಗಿದೆ. ಎಲಿಯನು ಸಾಧಾರಣನಲ್ಲ. ಅದಕ್ಕೆ ಎಲಿಷನು ಹೇಳ್ತಿದ್ದಾನೆ, ನಿನ್ನಲ್ಲಿರುವಂಥ ಆತ್ಮನ 2ರಷ್ಟು ಪಾಲನ್ನು ನನಗೆ ಕೊಡಯ್ಯ. ನೀನು ಹೇಗೂ ಎತ್ತಲ್ಪಡ್ತಿದ್ದೀಯಲ್ಲ, ನಿನಗೆ ಏನು ಬೇಕಾಗಿದೆ? ನಾವು ಕೇಳ್ತಿದ್ದೆವು, ಏನಾದರೂ ಉಳಿದಿದ್ರೆ ನಾನು ಕೊಡು. ರೊಟ್ಟಿ ಮಿನಿ ಉಳಿದಿದ್ರೆ. ಅವನು ಕೇಳ್ತಿದ್ದಾನೆ, ನನಗೆ ಬೇಕಾಗಿರೋದು ಒಂದೇ, ಅಯ್ಯವರೇ ನಿನ್ನಲ್ಲಿರುವಂಥ ಆತ್ಮದ ಪಾಲನ್ನು 2ರಷ್ಟು ನನಗೆ ಕೊಡು. ಆಮೇನ್. ಆ ಒಂದು ಪರಿಶುದ್ಧಾತ್ಮನ ಚಲನೆಯಲ್ಲೇ ಅಸಾಧಾರಣವಾದ ಮಹಿಮೆಯ ಕಾರ್ಯಗಳನ್ನು ನೀನು ಕಂಡಿರುವುದಾದರೆ, 2ರಷ್ಟು ಆತ್ಮನಲ್ಲಿ ನಾನು ತುಂಬಿಸಲ್ಪಡುವುದಾದರೆ, ಇನ್ನು ನನ್ನ ಜೀವಿತದಲ್ಲಿ ಎಂಥ ಮಹಿಮೆಯ ಮಹತ್ವದ ಕಾರ್ಯಗಳನ್ನು ನಾನು ಕಾಣಲಿಕ್ಕೆ ಸಾಧ್ಯ ಉಂಟೆಂಬಂಥ ತವಕವು ಹಂಬಲವು ಆತ್ಮಿಕನಾದಂಥ ಎಲಿಷನ ಹೃದಯದಲ್ಲಿತ್ತು. ಇವತ್ತು ಆ ತವಕ ನನಗೆ ನಿನಗೆ ಬೇಕಾಗಿದೆ. ದೇವ ಮಕ್ಕಳು, ದೇವ ಜನರು, ದೇವರನ್ನು ಆರಾಧನೆ ಮಾಡುತ್ತಿರುವರು ಅಂತ ಹೇಳಿಕೊಳ್ಳುವ ನಾವುಗಳು ಒಂದು ಸಾಧಾರಣವಾದ ಮಟ್ಟದಲ್ಲಿ ಹಾದು ಹೋಗುತ್ತಿರುವವರಲ್ಲ, ಲೋಕ ಜನರ ಹಾಗೆ ಜೀವಿಸ್ತಿರುವವರಲ್ಲ, ಲೋಕದ ಜನರಿಗಿರುವಂಥ ಮನೋಭಾವ ಉಳ್ಳವರಲ್ಲ. ಪಕ್ಕ ಪರಿಶುದ್ಧಾತ್ಮನ ಚಲನೆಯ ನಡೆಸುವಿಕೆಯಲ್ಲಿ ನಾನು ನೀನು ಜೀವಿಸಬೇಕಾಗಿದೆ ಪ್ರಿಯರೇ. ಆಗ ಮಾತ್ರವೇ ನಿನ್ನ ಜೀವಿತದಲ್ಲಿ ದೇವರ ವಾಕ್ಯದಲ್ಲಿ ನನಗೆ ನಿನಗೆ ಕೊಡಲ್ಪಟ್ಟ ವಾಗ್ದಾನಗಳು, ಆಶೀರ್ವಾದಗಳು, ಅದನ್ನು ನಾನು ಹೊಂದಿಕೊಳ್ಳುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವ. ಯಾರಾದರೂ ಜ್ಞಾನೋಕ್ತಿ 22ನೇ ಅಧ್ಯಾಯ 17-18 ವಚನ ಯಾರಾದರೂ ಬರ್ತಿಗಿರಿ? ಜ್ಞಾನೋಕ್ತಿಗಳು 22 17-18 ವಚನ. ಕಿವಿಗೊಟ್ಟು ಜ್ಞಾನಿಗಳ ಮಾತುಗಳನ್ನು ಕೇಳು, ನನ್ನ ಜ್ಞಾನ ಬೋಧೆಗೆ ಮನಸ್ಸಿಡು. ನೀನು ಆ ಮಾತುಗಳನ್ನು ಅಂತರಂಗದಲ್ಲಿ ಕಾಪಾಡುತ್ತಾ ತುಟಿಗಳಲ್ಲಿ ಸಿದ್ಧಪಡಿಸಿಕೊಂಡಿದ್ದರೆ ಎಷ್ಟೋ ರಮ್ಯ. ಬ್ಯೂಟಿಫುಲ್. ಬಹಳ ಸುಂದರವಾದಂಥ, ಬಹಳ ಆಶೀರ್ವಾದಕರವಾದಂಥ ನಿನ್ನ ಜೀವಿತದಲ್ಲಿ ಕೊಡಲ್ಪಟ್ಟಿರುವಂಥ ಒಂದು ವಚನ. ಜ್ಞಾನಿಯಾದ ಸೊಲೊಮೋನನು ಅವನು ಹೀಗೆ ಹೇಳ್ತಿದ್ದಾನೆ, ನೀ ಕಿವಿಗೊಟ್ಟು ಜ್ಞಾನಿಗಳ ಮಾತುಗಳನ್ನು ಕೇಳು, ನನ್ನ ಜ್ಞಾನ ಬೋಧೆಗೆ ಮನಸ್ಸಿಡು. ನೀನು ಆ ಮಾತುಗಳನ್ನು ಅಂತರಂಗದಲ್ಲಿ ಏನು ಮಾಡಬೇಕಂತ? ಕಾಪಾಡಿಕೊಳ್ಳಬೇಕು. ತುಟಿಗಳಲ್ಲಿ ಸಿದ್ಧಪಡಿಸಿಕೊಂಡರೆ ಎಷ್ಟೋ ರಮ್ಯ. ಯಾಕೆಂಬುದಾಗಿ ಹೇಳಿದರೆ, ಪರಲೋಕ ಜ್ಞಾನಯುಕ್ತವಾದಂಥ ತಂದೆಯಿಂದ ನನಗೆ ನಿನಗೆ ಕೊಡಲ್ಪಟ್ಟಿರುವಂಥ ಮಹಿಮೆಯ ಸಜೀವವಾದ ಆತ್ಮದಿಂದ ತುಂಬಿಸಲ್ಪಟ್ಟ ಜೀವವುಳ್ಳ ವಾಕ್ಯಗಳು ನಿನ್ನ ಕಿವಿಗೆ ಕೇಳಲ್ಪಡುವಾಗ ಅಂತರಂಗವನ್ನು ತೆರೆದು, ಮನೋನೇತ್ರವನ್ನು ತೆರೆದು, ಇದು ಇವತ್ತು ನನಗಾಗಿ ಕೊಡಲ್ಪಡುತ್ತಿರುವಂಥ ಸಂದೇಶ, ನನಗಾಗಿ ಕೊಡಲ್ಪಡುತ್ತಿರುವಂಥ ವಚನಗಳು ಎಂಬುದಾಗಿ ಅದನ್ನು ಹೃದಯಪೂರ್ವಕವಾಗಿ ನೀನು ತುಂಬಿಸಲ್ಪಟ್ಟವನಾಗಿ ಪರಿಶುದ್ಧಾತ್ಮನ ಸಹಾಯದೊಡನೆ ನೀನು ವಾಕ್ಯಗಳನ್ನು ಹಿಡಿದುಕೊಂಡು ನೀನು ಅದನ್ನು ಉಚ್ಚರಿಸುವಾಗ ಅದು ಮಹತ್ತರವಾದ, ಬಹಳ ಸುಂದರವಾದ ಒಂದು ಮಹಿಮೆಯ ಕಾರ್ಯಗಳೊಡನೆ ನಿನ್ನ ಜೀವಿತವನ್ನು ಕಾಯುವಂಥದ್ದಾಗಿದೆ, ಕಾಪಾಡುವಂಥದ್ದಾಗಿದೆ, ಆಶೀರ್ವದಿಸುವಂಥದ್ದಾಗಿದೆ. ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ದೇವಜನರೇ, ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೊಂದು ಹೊಸ ವರುಷವನ್ನು ಕೊಟ್ಟಿರುವಂಥದ್ದು, ಹೊಸ ಯುಗವನ್ನು ಕಾಣುವಂಥವ್ರು ನಾವಾಗಿದ್ದಿರಬೇಕೆಂಬುದಾಗಿ. ಹಳೆತನದಲ್ಲಿದ್ದಂಥ ನಮ್ಮ ಜೀವಿತದಿಂದ ನಾವು ಸ್ವಲ್ಪ ಹಿಂತಿರುಗಿ ನಾವು ಎಬೌಟನ್ ಆಗಿ, ಯೂಟನ್ ಆಗಿ ಮತ್ತೊಂದು ಕಾರ್ಯಗಳೊಡನೆ ದೇವರನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ನನ್ನನ್ನು ನಿನ್ನನ್ನು ದೇವರು ಕರೆದಾತನಾಗಿದ್ದಾನೆ. ಅಲಕ್ಷ್ಯ ಮಾಡಬೇಡ ದೇವ ಮಗುವೆ. ಸಾರಲ್ಪಡುತ್ತಿರುವಂಥ ವಾಕ್ಯವನ್ನು ಸಾಂಪ್ರದಾಯಿಕವಾಗಿ ರೂಢಿಯಾಗಿ ತೆಗೆದುಕೊಂಡು ಇದ್ದ ಹಾಗೇನೆ ನಿನ್ನ ಜೀವಿತವನ್ನು ಇರುವುದಕ್ಕಾಗಿ ನಿನ್ನನ್ನು ಒಪ್ಪಿಸಿಕೊಡಬೇಡ. ಪರಿಶುದ್ಧಾತ್ಮನ ನಡೆಸುವಿಕೆಗೆ ಒಪ್ಪಿಸಿಕೊಡು. ಅಭಿಷೇಕವುಳ್ಳ ದೇವರ ಮಗನಾಗಿ, ಮಗಳಾಗಿ ಮಹೋತ್ತರವಾದ ಕಾರ್ಯಗಳೊಡನೆ ಈ ವರ್ಷದಲ್ಲಿ ದೇವರು ಕೊಡುವಂಥ ಬಿಡುಗಡೆಯ ಕಾರ್ಯಗಳೊಂದಿಗೆ ಮುಂದೆ ಸಾಗು. ದೇವರು ನನ್ನ ಆಶೀರ್ವದಿಸ್ತಾನೆ. ಅದಕ್ಕಾಗಿ ಬಂದಂಥ ಎಲ್ಲ ಗಂಡಾಂತರ, ಅವಘಡ, ಆಪತ್ತುಗಳಿಂದ ನಿನ್ನನ್ನು ತಪ್ಪಿಸಿದ ದೇವರು, ನನ್ನ ಕೂದಲನ್ನು ಕೂಡ ಎಣಿಕೆಯನ್ನು ಮಾಡಿರುವಂಥ ಕರ್ತನು ಈ ಹೊಸ ವರ್ಷದ ದಿನಗಳಲ್ಲಿ ಕರ್ತನ ಸಮ್ಮುಖದಲ್ಲಿ ನಾನು ನಿನ್ನ ಕಾಣಿಸಲ್ಪಡುವಂತೆ ಈ ಸ್ಥಳಕ್ಕೆ ನನ್ನನ್ನು ಆತನು ತಂದಿದ್ದಾನೆ. ಒಂದು ಆಮೇನಿಲ್ವಾ? ಒಂದು ಹಾಲೆಲೂಯ ಇಲ್ವಾ? ನಾವು ಆತ್ಮದಲ್ಲಿ ಜೀವವುಳ್ಳವರಾಗಿದ್ದಿರಬೇಕು, ಶರೀರದಲ್ಲಿ ಸತ್ತವರಾಗಿದ್ದಿರಬೇಕು.
ಎಲಿಯನು ಶಾರೀರಿಕವಾದ ಸಂಗತಿಗಳನ್ನು ಮರೆತು ಬಿಟ್ಟವನಾಗಿದ್ದರಿಂದ ದೇವರು ಹೇಳಿದ ಹಳ್ಳಕ್ಕೆ ಹೋಗು, ಕಾಗಿ ನಿನಗೆ ಆಹಾರ ಕೊಡ್ತದೆ. ಎದ್ದು ಹೋಗ್ತಾನೆ ಇದ್ದಾನೆ ಅವನು, ಒಂದು ಪ್ರಶ್ನೆ ಇಲ್ಲ. ಕಾಗಿ ತಂದು ಕೊಡ್ತದ? ನಾನು ಉಪವಾಸ ಪ್ರಾರ್ಥನೆ ಮಾಡಲಾ, ಅಥವಾ ನಾನು ಯಾರ ಹತ್ರ ತಲೆ ಕೈ ಇಟ್ಟು ಪ್ರಾರ್ಥಿಸಲ್ಲ? ಒಳ್ಳೆಯದೇ ಪ್ರಿಯರೇ, ನಾನು ನೀನು ಉಪವಾಸ ಮಾಡುವುದರಿಂದಲೇ ನಿನ್ನ ದೇಹ ಶರೀರವನ್ನು ಕುಗ್ಗಿಸಿಕೊಂಡು ಆತ್ಮನಲ್ಲಿ ನಾನು ಜೀವಿಸೋದಕ್ಕೆ, ಆತ್ಮನಲ್ಲಿ ಬಲ ಹೊಂದುವುದಕ್ಕೆ, ಆತ್ಮನ ಸಹಾಯವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಉಪವಾಸ ಪ್ರಾರ್ಥನೆ ಎಂಬುದಾಗಿ ಹೇಳಿದರೆ ಸುಮ್ಮನೆ ಒಂದು ಬಂದು ಹೋಗುತ್ತಿರುವಂಥದ್ದು, ಏನೋ ಉಪವಾಸ ಮಾಡಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವುದಕ್ಕಾಗಿರುವಂಥದ್ದಲ್ಲ. ನಾವನ್ನ ಅರ್ಥ ಮಾಡಿಕೊಳ್ಳೋಣ. ದೇವರು ನಿನ್ನನ್ನು ಕರೆದ ಉದ್ದೇಶ ಎಂಬುದಾಗಿ ಅದನ್ನು ಗ್ರಹಿಸಿಕೊಳ್ಳೋಣ. ಎಲಿಯನನ್ನು ಉಪಯೋಗಿಸಿಕೊಳ್ಳುತ್ತಿರುವ ದೇವರು ಈ ಬರಿದಾಗಿ ಹೋಗುತ್ತಿರುವಂಥ ಲೋಕದ ಯಾತ್ರೆಯಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತಿರುವಂಥ ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ನಿನ್ನನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಿನ್ನ ಕುಟುಂಬವನ್ನು ತನ್ನ ಭದ್ರಕೋಟೆಯಲ್ಲಿ ಮರೆ ಮಾಡಿ ಕಾಯುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದರಿಂದ ಅಂತರಂಗವನ್ನು ತೆರೆ, ಕೇಳುತ್ತಿರುವ ಸಂದೇಶಗಳನ್ನು ಗ್ರಹಿಸಿಕೋ, ಆತ್ಮನ ಸಹಾಯದೊಂದಿಗೆ ನಿಲ್ಲು, ಪರಿಶುದ್ಧಾತ್ಮನ ಚಲನೆಯೊಂದಿಗೆ ಚಲಿಸು. ಅಸಾಧಾರಣ ಮಹಿಮೆಯೊಡನೆ ನಿನ್ನನ್ನು ದೇವರು ಮೇಲಕ್ಕೆತ್ತಲಿಕ್ಕಿದ್ದಾನೆ. ಆಮೇನ್. ಈಗ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು. ಅದೇ ನಾವು ಒಂದು ಅರಸು 17ನೇ ಅಧ್ಯಾಯದಲ್ಲಿ ನಾವು ಮತ್ತೊಂದು ಸಂಗತಿಗಳನ್ನು ನೋಡೋಣ. ಆಗ ಯೆಹೋವನು ದೇಶದಲ್ಲಿ ಮಳೆ ಇಲ್ಲದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತಿ ಹೋಯಿತು. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚೆರಾಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನಲ್ಲಿಂದ ಹೊರಟು ಚೆರಾಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೆ ಏನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವು ನನ್ನ ಮಗನಿಗೋಸ್ಕರವು ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೆ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಸಂದೇಶವನ್ನು ಕೇಳುತ್ತಿರುವಂಥ ದೇವಜನರೇ, ಒಂದು ಅಸಾಧಾರಣವಾದ ಕಾರ್ಯ ಏನು? ರೊಟ್ಟಿ ಕಾಗೆ ತಂದು ಕೊಟ್ಟಿತ್ತು. ಬರಗಾಲ ಜಾಸ್ತಿ ಆಗ್ತಾ ಬಂತು, ಹಳ್ಳದ ನೀರೇ. ಆ ಪರಿಸ್ಥಿತಿಯಲ್ಲೂ ದೇವರು ಅವನನ್ನು ಬಿಡಲಿಲ್ಲ. ಈಗ ಇನ್ನೊಂದು ಪರೀಕ್ಷೆ ಸ್ಥಿತಿಯೊಂದಿಗೆ ಆತ್ಮನಿಂದ ತುಂಬಿಸಲ್ಪಟ್ಟ ತನ್ನ ಪ್ರವಾದಿಯೊಂದಿಗೆ ದೇವರು ಮಾತನಾಡ್ತಿದ್ದಾನೆ. ಮಗನೇ, ನಾನು ನಿನ್ನ ಜೊತೆಯಲ್ಲಿರುವವನು, ನಿನ್ನ ಸ್ವರಗಳನ್ನು ಕೇಳಿ ಅದಕ್ಕೆ ವಿಧೇಯನಾಗುತ್ತಿರುವವನು. ಯಾಕೆಂಬುದಾಗಿ ಹೇಳಿದರೆ, ಕಾಗೆ ರೊಟ್ಟಿ ತಂದು ಕೊಡ್ತದೆ, ದೇಶದಲ್ಲಿ ಬರಗಾಲ ಬರ್ತಾ ಇದೆ, ನೀನು ಹೋಗು ಹಳ್ಳಕ್ಕೆಂಬುದಾಗಿ ಹೇಳುವಾಗ ದೇವರ ಮಾತಿಗೆ ವಿಧೇಯನಾದನು, ತಗ್ಗಿಸಲ್ಪಟ್ಟನು, ಒಪ್ಪಿಸಿಕೊಟ್ಟನು. ತನ್ನಲ್ಲಿರುವ ಪರಿಶುದ್ಧಾತ್ಮನ ಚಲನೆಯೊಂದಿಗೆ ಅವನು ಹಳ್ಳದೆಡೆಗೆ ನಡೆದನು. ಈಗ ಹಳ್ಳವು ಬತ್ತಿ ಹೋಯಿತು. ಕ್ರಿಸ್ತಿಯ ಜೀವಿತದ ಯಾತ್ರೆಯಲ್ಲಿ ದೇವರ ಮಕ್ಕಳಾಗಿ ರಕ್ಷಿಸಲ್ಪಟ್ಟು ನಾವು ಜೀವಿಸುವಾಗ ನಾವು ಹೋಗುವಂಥ ಪ್ರತಿಯೊಂದು ಯಾತ್ರೆಗಳಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಶೋಧನೆಯೋ ಒಂದು ಪರೀಕ್ಷೆಯೋ ನನಗಾಗಿ ನಿನಗಾಗಿ ಇಡಲ್ಪಟ್ಟಿದೆ. ಹಲ್ಲೆಲೂಯ. ಅನುಭವ ಇದೆನಾ? ಎಲ್ಲರೂ ಚೆನ್ನಾಗೇ ಇದ್ದೀರಾ? ಯಾವ ಶೋಧನೆ ಇಲ್ವಾ? ನೀವು ಉಪವಾಸಕ್ಕೆ ಬಂದದ್ದು ಸುಮ್ಮನೆ ಹಾಗಾದರೆ? ನನ್ನ ಗೊತ್ತಿದೆ, ನಾವು ಉಪವಾಸಕ್ಕೆ ಬಂದಿರುವಂಥದ್ದೇ ಬಹಳ ಕಷ್ಟಪಟ್ಟು. ಬರಲಿಕ್ಕೆ ಆಗೋದಿಲ್ಲ ಆದರೆ ಏನು ಮಾಡೋದು? ನಮ್ಮ ಒಂದು ಅಗತ್ಯಗಳೆಲ್ಲ ಆಗಬೇಕಲ್ಲ, ನಮ್ಮ ಇಷ್ಟಾರ್ಥಗಳು ನೆರವೇರಬೇಕಲ್ಲ, ನಮ್ಮ ಕಣ್ಣೀರು ಅಲಸಲ್ಪಡಬೇಕಲ್ಲ, ಅವ್ರಿಗಿದ್ದ ಹಾಗೆ ನಮಗೂ ಇರಬೇಕಲ್ಲ. ಹೌದಾನೆ ಪ್ರಿಯರೇ? ನಮ್ಮ ಜೀವಿತದ ಒಂದೊಂದು ಯಾತ್ರೆಗಳಲ್ಲಿ ನಮಗೆ ಒಂದು ಮೇಲ್ಮಟ್ಟವನ್ನು, ಒಂದು ಮೇಲ್ದರ್ಜೆಯನ್ನು, ಒಂದು ಪ್ರಮೋಷನನ್ನು ನೀನು ಪಡೆದುಕೊಳ್ಳಬೇಕಾದರೆ ಒಂದು ಪರೀಕ್ಷೆ ಇದ್ದೇ ಇದೆ. ಪರೀಕ್ಷೆ ಇಲ್ಲದೆ ಫಲಿತಾಂಶ ಇಲ್ಲ. ಒಪ್ತೀರಾ? ಪರೀಕ್ಷೆ ಇಲ್ಲದೆ ಫಲಿತಾಂಶ ಇಲ್ಲ. ಎಲಿಯನ ಜೀವಿತದ ಇನ್ನೊಂದು ಬಹಳ ಒಂದು ಸಂಗತಿ ಏನೆಂಬುದಾಗಿ ಹೇಳಿದರೆ, ದೇವರ ವಾಕ್ಯ ಹೇಳ್ತಾ ಉಂಟು, ಅವನನ್ನು ಒಂದು ವಿಧವೆಯ ಬಳಿಗೆ ಕಳಿಸ್ತಿದ್ದನಂತ ದೇವರು. ಯಾರ ಬಳಿಗೆ? ಎಲ್ಲ ಅನುಕೂಲದಂಥ ಒಂದು ಒಳ್ಳೆ ಕುಟುಂಬದ ಬಳಿಗೆ ಅಲ್ಲ, ಅಥವಾ ತಿರುಗಿ ನೀನು ಅರಸನ ಮನೆಗೆ ಹೋಗು, ಅಬ್ಬನ ಮನೆಗೆ ಹೋಗು, ಯಹೂದರ ಅರಸನ ಮನೆಗೆ ಹೋಗು ಎಂಬುದಾಗಿ ಅಲ್ಲ. ದೇವರ ವಾಕ್ಯ ಹೇಳ್ತಂಟು, ಅಲ್ಲಿ ಅವಳಿಗೆ ನಾನು ಆಜ್ಞಾಪಿಸಿದ್ದೇನೆ, ನೀನು ಹೋಗು, ಅಲ್ಲಿ ನಾನು ನಿನ್ನನ್ನು ಪೋಷಿಸ್ತೇನೆ.
ಈಗ ಅವನು ಕೇಳಿದಂಥ ಸ್ವರವನ್ನು ಹಾಗೇನೆ ಪುನಃ ತಿರುಗಿ ವಿಧೇಯನಾಗ್ತಾನೆ. ತನ್ನ ಪರಿಶುದ್ಧ ಆತ್ಮನಲ್ಲಿ, ತನ್ನಲ್ಲಿರುವ ಪರಿಶುದ್ಧ ಆತ್ಮನಲ್ಲಿ ಅವನು ತನ್ನನ್ನು ಬಲಪಡಿಸಿಕೊಂಡು, ಆಯಿತು ದೇವರೇ, ನೀನು ಹೇಳಿದಾಗಿ ನಾನು ಮುಂದೆ ಚಲಿಸುತ್ತೇನೆ, ನಿನ್ನ ವಾಕ್ಯವನ್ನು ಹಾಗೇನೆ ಕೈಕೊಳ್ತೇನೆ, ನನ್ನ ಜೀವಿತದಲ್ಲಿ ನನಗೆ ನೀನಲ್ಲದೆ ಮತ್ತೊಂದು ಯಾರೂ ಇಲ್ಲ, ಎಂಥ ಸಂಘದ ಪರಿಸ್ಥಿತಿ ಆದರೂ ಸರಿಯೇ, ನಾನು ಒಪ್ಪಿಕೊಳ್ಳುತ್ತಿದ್ದೇನೆ, ಕೇಳುತ್ತಿರುವ ನಿನ್ನ ಮಾತುಗಳನ್ನು ಅಂಗೀಕರಿಸಿಕೊಳ್ಳುತ್ತಿದ್ದೇನೆ, ಅದರಲ್ಲಿ ಕಾರ್ಯ ಸಾಧಕವಾಗ್ತದೆ, ನನಗೆ ಅದು ಬೇಕಾಗಿದೆ ಎಂಬುದಾಗಿ ಅವನು ಚಲಿಸಿದನು. ಈಗ ಹೋಗ್ತಿರುವಾಗ ಅಲ್ಲಿ ಒಬ್ಬ ವಿಧವೆ, ಒಬ್ಬ ಹೆಂಗಸು ಏನು ಮಾಡ್ತಿದ್ದಾಳೆ? ರೊಟ್ಟಿ ಕಾಯಿಸ್ತಿದ್ದಾಳ ವ್ಯಾಪಾರ ಮಾಡಲಿಕ್ಕೆ, ಕಟ್ಟಿಗೆಗಳನ್ನು ಹೆಕ್ತಿದ್ದಾಳೆ. ಎಲಿಯನಿಗೆ ಪ್ರಯಾಣ ಮಾಡಿ ಸುಸ್ತಾಗಿ ಹೋಗಿದೆ. ಎಲಿಯನ್ ಹೇಳ್ತಿದ್ದಾನೆ, ಅಮ್ಮ ಒಂದು ತಂಬಿಗೆ ನೀರು ತೆಗೆದುಕೊಂಡು ಬಾ. ಅಮ್ಮ ಹತ್ರ ಸ್ವಲ್ಪ ಶೇಖರಣೆ ಮಾಡಿದ ನೀರಿತ್ತು. ಆಯ್ತಪ್ಪ ಅಂತ ಹೋಗ್ತಿರುವಾಗ ತಿರುಗಿ ಕರೆದು ಹೇಳ್ತಿದ್ದಾನೆ, ನನಗೊಂದು ರೊಟ್ಟಿ ಮಾಡ್ಕೊಂಡು ಬಾ. ಏನಯ್ಯ ರೊಟ್ಟಿಯಾ? ಅಯ್ಯೋ ದೇವರೇ, ದೇಶಕ್ಕೆಲ್ಲ ಬರಗಾಲ ಬಂದಿದೆ, ನೀನು ಬಂದು ನನ್ನ ಹತ್ರ ರೊಟ್ಟಿ ಕೇಳ್ತೀಯಲ್ಲ, ನೀರು ಬೇಕಿದ್ರು ಒಂದು ತಂಬಿ ಕೊಡ್ತೇನೆ. ನನ್ನ ಹತ್ರ ಇರುವುದೇನು? ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇದರ ಹೊರತಾಗಿ ಬೇರೆ ಏನೂ ಇಲ್ಲ. ನಿನ್ನ ದಾರಿ ಬೇರೆ ನೋಡ್ಬೋದು. ಇದನ್ನು ತಿಂದ ಮೇಲೆ ನಾವೇನು ಮಾಡಬೇಕಿನ್ನು? ಇನ್ನು ಸಾಯಲೇ ಬೇಕು. ನೀನು ಸಾಹಿತ್ಯ ಬದುಕ್ತ್ಯ? ನನಗೆ ದೇವರು ಹೇಳಿದ್ದಾನೆ, ನಿನಗೆ ಅಪ್ಪಣೆ ಕೊಟ್ಟಿದ್ದಾನೆ ಎಂಬುದಾಗಿ. ನನಗೆ ದೇವರು ಹೇಳಿದ್ದಾನೆ ನಿನ್ನ ಹತ್ರ ಹೋಗಬೇಕೆಂಬುದಾಗಿ. ಆದ್ದರಿಂದ ನನಗೆ ಒಂದು ಗೊತ್ತುಂಟು, ನೀನು ಸಾಯ್ದಕ್ಕೆ ದೇವರು ಬಿಡುವುದಿಲ್ಲ. ನೀನು ಮೊದಲು ಹೋಗಿ ಏನು ಮಾಡ್ಕೊಂಡು ಬಾ? ರೊಟ್ಟಿ ಮಾಡ್ಕೊಂಡು ಬಾ. ಯಾವಾಗ ಎಲಿಯನು ದೇವರಿಗೆ ವಿಧೇಯನಾದ್ನ, ಯಾವಾಗ ಎಲಿಯನಲ್ಲಿ ಇರುವಂಥ ಪರಿಶುದ್ಧಾತ್ಮನ ಮೂಲಕವಾಗಿ ಎಲಿಯನು ಚಲಿಸಿದ್ನ, ಈಗ ಸಾಯಬೇಕೆಂಬುದಾಗಿ ಹೇಳಿದಂಥ ವಿಧವೆ ಎಲಿಯನಿಗೆ ವಿಧೇಯ ಆಗ್ತಾ ಇದ್ದಾಳೆ. ಪ್ರಕೃತಿ ನನಗೆ ನಿನಗೆ ವಿಧೇಯನಾಗ್ತದೆ. ನಾನು ಆತ್ಮನಿಂದ ತುಂಬಿಸಲ್ಪಟ್ಟು ಪರಿಶುದ್ಧಾತ್ಮನ ಚಲನೆಯಲ್ಲಿ ನನ್ನನ್ನು ಒಪ್ಪಿಸಿಕೊಟ್ಟು ಜೀವಿಸುತ್ತಿರುವಂಥ ಒಬ್ಬ ದೇವರ ಮಗನಾಗಿರುವುದಾದರೆ ನನ್ನ ಕಣ್ಣ ಮುಂದೆ ಇರುವಂಥ ಸಂಗತಿಗಳು ಅದು ನನಗೆ ವಿಧೇಯನಾಗ್ತದೆ. ಅದು ಬರಿದಾದ ಸ್ಥಿತಿಯಾಗಿದ್ದಿರಬಹುದು, ಅದು ಅಯ್ಯೋ ಆಗುವುದಿಲ್ಲೆಂಬಂಥ ಪರಿಸ್ಥಿತಿ ಆಗಿದ್ದಿರಬಹುದು, ದರ್ ಇಸ್ ನೋ ಎನಿ ಹೋಪ್ಸ್ ಎಂಬಂಥ ಒಂದು ಪರಿಸ್ಥಿತಿ ಇದ್ದಾಗಿದ್ದಿರಬಹುದು. ನೀನು ಪರಿಶುದ್ಧಾತ್ಮನ ಚಲನೆಗೆ, ನೀನು ದೇವರ ಸಂದೇಶಕ್ಕೆ, ನೀನು ದೇವರ ವಾಕ್ಯಕ್ಕೆ, ನೀನು ದೇವರಾತ್ಮನ ಕಾರ್ಯಗಳಿಗೆ ವಿಧೇಯನ ಆಗುವುದಾದರೆ, ನಿನ್ನಲ್ಲಿ ಹುಟ್ಟಿರುವಂಥ ನಂಬಿಕೆ ನಿಮಿತ್ತವಾಗಿ ನೀನು ಫಲದಾಯಕ ಜೀವಿತದೊಡನೆ ಸಾಗುವಾಗ ನಿನ್ನ ಮುಂದೆ ಅಡ್ಡವಾಗಿಯೂ ಕಟ್ಟಲ್ಪಟ್ಟು ಇರುವಂಥ ಎಲ್ಲ ಸಂಗತಿಗಳನ್ನು ಮುರಿದು ನಿನಗೆ ಕೊಡಲ್ಪಟ್ಟ ವಾಗ್ದಾನಗಳು ಹಾಗೇನೇ ನೆರವೇರ್ತದೆ. ಅರ್ಥ ಆಗ್ತುಂಟು ದೇವರ ವಾಕ್ಯ? ಏನಾದರೂ ಸ್ವೀಕಾರ ಮಾಡ್ತಿದ್ದೀರಾ? ಇಂಟರ್ನೆಟ್ ಮೂಲಕ ನೋಡ್ತಿರುವ ದೇವರ ಜನರೇ, ಕೈಯಲ್ಲಿ ಬೈಬಲ್ ಇದೆ ಅಲ್ಲ, ಕಿವಿ ಕೊಟ್ಟು ಗಮನಿಸಿ ಕೇಳ್ತಿದ್ದೀರಲ್ಲ, ಮನೆಯಲ್ಲಿದ್ದೇವೆ ಅಂತ ಹೇಳಿ ಅಲ್ಲಿ ಇಲ್ಲಿ ಓಡಾಡ್ತಿರ್ಬೇಡಿ, ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಲ್ಯಾಪ್ಟಾಪನ್ನು ಹಾಕೊಂಡು ಅಲ್ಲಿ ಕಡಲೆಕಾಯಿ ತಿಂತ ನೋಡ್ತಾ ಇರಬೇಡಿ. ಎಚ್ಚರಿಕೆಯಾಗಿರಿ, ದೇವರು ನನ್ನ ಸಂಧಿಸುವುದಿಲ್ಲ. ದೇವರ ಸಮ್ಮುಖದಲ್ಲಿ ನಾನು ಕಂಡು ಬರುವಂಥದ್ದು ಬಹಳ ಗಂಭೀರವಾದಂಥ ಸಮಯ. ಕಡಲೆ ತಿನ್ಕೊಂಡ, ಚಿಪ್ಸ್ ತಿನ್ಕೊಂಡ, ಮೊಬೈಲ್ ಕೈಯಲ್ಲಿ ಹಿಡ್ಕೊಳ್ಳೋದಯ್ಯ, ನಿನಗೆ ಹೇಗೆ ಬೇಕಾಗಿ ಮಲಕ್ಕೊಂಡ, ಕೂತ್ಕೊಂಡ, ಕಾಲ ಮೇಲಿಟ್ಟ, ಕೈಯಲ್ಲಿಟ್ಟ ನೋಡಬೇಡ. ದೇವರ ವಾಕ್ಯವನ್ನು ಬಹಳ ಗಂಭೀರವಾಗಿ ಗಮನಿಸಿ ಕೇಳು, ಸ್ವೀಕರಿಸು. ಪರಿಶುದ್ಧಾತ್ಮನ ಚಲನೆಯೊಡನೆ ಇರುವುದಕ್ಕಾಗಿ ನಿನ್ನನ್ನು ಒಪ್ಪಿಸಿಕೊಡು. ಹಲ್ಲೆಲೂಯಾ. ದೇವರು ಸಾಧಾರಣನಲ್ಲ ಪ್ರಿಯರೇ. ಆತನು ಸಾಧಾರಣವಾದ ಕಾರ್ಯಗಳನ್ನು ಮಾಡುವವನಲ್ಲ. ಆತನು ಅಸಾಧಾರಣವಾದಂಥ ಸೂಪರ್ ನ್ಯಾಚುರಲ್ ಸಹ ಮಹತ್ತರ ಕಾರ್ಯಗಳನ್ನು ನನಗೆ ನಿನಗೆ ಅನುಭವಪೂರ್ವಕವಾಗಿ ಕೊಡುವಂಥ ದೇವರಾಗಿದ್ದಾನೆ. ಆದರೆ ಪರಿಶುದ್ಧಾತ್ಮನ ಚಲನೆಯ ಅನುಭವದೊಂದಿಗೆ ನಾನು ನೀನು ನಡೆಯಬೇಕು. ನನ್ನಲ್ಲಿ ಇಲ್ಲ ಅಂತ ಹೇಳ್ತಿರುವ ವಿಧವೆ ಈಗ ಹೇಳ್ತಿದ್ದಾಳೆ. ಆಗ ಎಲಿಯನು 13ನೇ ವಚನ, 17ನೇ ಅಧ್ಯಾಯದ 1 17 ವಚನ. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆಯೇ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು
ಎಣ್ಣೆಯು ಸ್ವಲ್ಪ ಗಟ್ಟಿ ಹೇಳಿ, ಸ್ವಲ್ಪ ಗಟ್ಟಿ. ಒಪ್ಪಿಕೊಳ್ತೀರಾ? ನನ್ನ ಜೀವಿತದಲ್ಲಿ ದೇವರ ಮಹಿಮೆ ಕಾರ್ಯಗಳನ್ನು ಕಾಣಬೇಕಾ? ಉಪವಾಸ ಪ್ರಾರ್ಥನೆಯಲ್ಲಿ ಬಂದು ಮಾಡುತ್ತಿರುವ ಪ್ರಾರ್ಥನೆಗಳಿಗೆ ದೇಶದಾದ್ಯಂತ, ರಾಜ್ಯದಾದ್ಯಂತ ನೀನು ಯಾವ ಸಂಗತಿಗಳನ್ನು ಅಲ್ಲೋಲ ಕಲ್ಲೋಲವಾದ ದೇಶದ ಪರಿಸ್ಥಿತಿಗತಿಗಳ ಮಧ್ಯದಲ್ಲಿ ಯಾವುದಕ್ಕಾಗಿ ನೀನು ಪ್ರಾರ್ಥಿಸುವುದಕ್ಕೆ ಬಂದಿದ್ಯಾ, ದೇವರಾತ್ಮನ ಸಹಾಯದಲ್ಲಿ ನೀನಿದ್ದೀಯ ಎಂಬುದಾಗಿ ಮೊದಲು ಪರೀಕ್ಷಿಸಿಕೊ. ಪ್ರಾರ್ಥಿಸುವುದಕ್ಕಾಗಿ ಬಂದಿರುವಂಥ ನಿನ್ನ ಆಂತರ್ಯದಲ್ಲಿ ಏನಿದೆ ಎಂಬುದಾಗಿ ಪರೀಕ್ಷಿಸಿಕೊ. ದೇವರ ಸಮ್ಮುಖದಲ್ಲಿ, ದೇವರ ಸಭೆಯಲ್ಲಿ ವಿಧೇಯತೆ ಏನಾಗಿದ್ದರೂ ನಿನಗೆ ಇದೆ ಎಂಬುದಾಗಿ ಪರೀಕ್ಷಿಸಿಕೊ. ದೇವರ ಸಭೆ ಎಂಬುದಾಗಿ ಹೇಳುವಂಥದ್ದು ಇಟ್ ಇಸ್ ನಾಟ್ ಎ ಎಂಟರ್ಟೈನ್ಮೆಂಟ್ ಸೆಂಟರ್, ಅಥವಾ ನೀನು ಹೇಳಿದಾಗಿ ನಿನಗೆ ಬೇಕಾದಾಗಿ ಇರುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥ ಯಾವ ಸ್ಥಳವಲ್ಲ ಇದು. ಹಲೋ, ಇದು ಬಹಳ ಗಂಭೀರವಾದಂಥ ಒಂದು ಸಮಯ. ನಿನ್ನನ್ನು ಕರ್ತನು ತನ್ನ ಜನಾಂಗವನ್ನಾಗಿ ಮಾಡಿದ್ದಾನೆ. ನಾನೇ ನಿನಗೆ ಕುರುಬನಾಗ್ತೇನೆ, ನಾನೇ ನಿನ್ನನ್ನು ಕಾಯುವಾತನಾಗ್ತೇನೆ, ನಾನೇ ನಿನ್ನನ್ನು ಪೋಷಿಸುವವನಾಗ್ತೇನೆ, ನನ್ನಲ್ಲಿದ್ದು ಜೀವಿಸುವುದಾಗಿ ಕರೆದಿದ್ದಾನೆ. ನಿನಗಾಗಿ ನೀನೇ ಬೇಕಾದಾಗಿ ಜೀವಿಸುವುದಕ್ಕಾಗಿ, ನಿನ್ನ ಸ್ವಂತ ಆಲೋಚನೆ ಪ್ರಕಾರ ನಿನ್ನ ಬುದ್ಧಿಗೆ ತೋಚಿದ ಹಾಗೆ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿರುವಂಥ ದೇವರ ಮಗನು ನೀನು ಅಲ್ಲವೇ? ಅಲ್ಲವೇ? ಹಲ್ಲೆಲೂಯಾ. ಸ್ವಲ್ಪ ನಗು ಇರಲಿ, ಸ್ವಲ್ಪ ನನಗೇನೆ ಭಯ ಆಗ್ತದೆ ಅಷ್ಟು ಗಂಭೀರವಾಗಿ ಮಾಡೋದು. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಪ್ರಿಯರೇ, ಆದರೆ ವಿಧೇಯತೆ ನಮಗೆ ಮುಖ್ಯ. ಆ ವಿಧೇಯತೆ ನಿನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತದೆ. ಆ ವಿಧೇಯತೆ ಪ್ಲಸ್ ನಂಬಿಕೆ, ಉತ್ತರ ದೇವರ ಮಹಿಮೆ. ಯಾರಿಗೆ ಕೈಯಿಲ್ಲ? ಕೈಯಿಲ್ಲದವರಷ್ಟು ಜನ ಇದ್ದೀರಿ ಇಲ್ಲಿ? ಕೈ ಇರುವವರಷ್ಟು ಜನ ಇದ್ದೀರಿ? ಒಬ್ಬರೆಯ? ದೇವರ ಸ್ತೋತ್ರ, ಒಬ್ಬರಿಗಾದ್ರೂ ಕೈ ಇದೆಯಲ್ಲ. ಪ್ರಿಯರೇ, ನಾವು ಸರಳರಾಗಿರಬೇಕು ದೇವರ ಸಮ್ಮುಖದಲ್ಲಿ. ನಾವು ಚಲಿಸುವವರಾಗಬೇಕು ದೇವರ ಸಮ್ಮುಖದಲ್ಲಿ. ಪರಿಶುದ್ಧ ಆತ್ಮನು ಜಲ ಸಮೂಹಗಳ ಮೇಲೆ ಮೌನವಾಗಿದ್ದಂತೆ. ಹೀಗೆಲ್ಲ ಮಾಡಿದ್ದು ನಾನೇನು ಹೇಳಿ? ದೇವರಾತ್ಮನು ಜಲಸಮೂಹಗಳ ಮಧ್ಯದಲ್ಲಿ ಮೇಲೆ ಬಹಳ ಮೌನವಾಗಿ ಇದ್ದಂತೆ. ಪಾತ್ರೆನ ಜಾಗ್ರತೆ ಅಂತ ಹೇಗಿದ್ದಂತೆ? ಚಲಿಸುತ್ತಿದ್ದನು. ಆಮೇನ್. ನಾನಿನ್ನು ಚಲಿಸುವವನಾಗಬೇಕು. ಸ್ವಬುದ್ಧಿಯಿಂದ, ನಮ್ಮ ಸ್ವಂತ ಮನಸ್ಥಿತಿಯಿಂದ, ನಮ್ಮದೇ ಆದ ಆಲೋಚನೆಗಳಿಂದ ಹೇಗೆ ಬೇಕಾದರೂ ಚಲಿಸ್ತೇವೆ, ಎಷ್ಟು ಬೇಕಾದರೂ ಚಲಿಸ್ತೇವೆ. ದೇವರು ನನ್ನನ್ನು ಮೆಚ್ಚುವುದಿಲ್ಲ. ಅದಕ್ಕೆ ಪೌಲನು ಬರೀತಿದ್ದಾನೆ, ನೀನು ನಿನ್ನ ಸ್ವಂತ. ಓದಿದ್ರೆ ಅಂತ ವಚನ ಎಲ್ಲಿಯಾದರೂ? ನೀನು ನಿನ್ನ ಸ್ವಂತ ಸೊತ್ತಲ್ಲ. ಎಲಿಯನು ದೇವರ ಸೊತ್ತಾಗಿದ್ದ. ಎಲಿಯನಿಗಾಗಿ ದೇವರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಿದ್ದ. ನಾವು ಓದ್ತೇವೆ ಯಾಕೋಬನ ಪತ್ರಿಕೆಯಲ್ಲಿ, ಅವನನ್ನು ತೆಗಿಬೇಡಿ, ಅದನ್ನು ಓದಿ 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 ನೋಡಿ ನೋಡಿ ಹಳ್ತಾಗಿ ಹೋಗಿದೆ. ನಾವಿನ್ನೂ ಸ್ವಭಾವ ಸಿದ್ಧಿಗೆ ಬರಲಿಲ್ಲ. ನಾವಿನ್ನೂ ದೇವರಾತ್ಮನ ಚಲನೆಯೆಡೆಗೆ ನಮ್ಮನ್ನು ಸಂಪೂರ್ಣ ಒಪ್ಪಿಸಿಕೊಟ್ಟಿಲ್ಲ. ನಾವು ಎಣಿಸ್ಕೊಂಡಿದ್ದೇವೆ ಎಲಿಯನ್ನು ನಮ್ಮಂಥ ಸ್ವಭಾವದವನಂತ ಹೇಳಿದ ತಕ್ಷಣ ನಾವು ಮತ್ತೆ ನಮಗೆ ನಮ್ಮ ಪುನಃ ವಾಗ್ದಾನ, ಎಲಿಯನ್ನು ನಮ್ಮಂಥ ಸ್ವಭಾವದವನಾಗಿದ್ದಾನೆ ದೇವರೇ, ಅದು ಏನೂ ಆಗ್ತಾ ಇಲ್ಲ. ಯಾಕೆ? ಎಲಿಯನಿದ್ದದ್ದು ದೈವಿಕತೆಯ ಸ್ವಭಾವಗಳು. ಅದಕ್ಕೆ ದೇವರ ಮಕ್ಕಳಿಗೆ ಹೇಳ್ತಿರುವಂಥದ್ದು, ನಿನ್ನ ಸ್ವಂತ ಸ್ವಭಾವದಂತೆ ಎಲಿಯನಿದ್ದಂತೆ ಎಂಬುದಾಗಿ ಅಲ್ಲ, ದೈವಿಕತೆಯ ಮನೋಭಾವ ಉಳ್ಳವನಾಗಿ ನೀನಿರು ಎಂಬುದಾಗಿ, ಏಕತೆಯ ಮನೋಭಾವವನ್ನು ಜೀವಿಸೆಂಬುದಾಗಿ. ಅರ್ಥ ಆಗ್ತಾ ಉಂಟು ದೇವರ ವಾಕ್ಯ? ಏನಾದರೂ ಸಂದೇಶಗಳು ಗ್ರಹಿಸಿಕೊಳ್ತಿದ್ದೀರಾ? ಗ್ರಹಿಸಿಕೊಂಡವರ ಜೀವಿತದಲ್ಲಿ ದೇವರು ವಾಕ್ಯದ ಪ್ರಕಟಣೆಗಳನ್ನು ಬಿತ್ತುತ್ತಿದ್ದಾನೆ. ಆ ಪ್ರಕಟಣೆಗಳು ನಿನ್ನ ಜೀವಿತದಲ್ಲಿ ಮಹಿಮೆಯ ಕಾರ್ಯವಾಗಿ ಕಂಡು ಬರ್ತದೆ. ಅದಕ್ಕಾಗಿ ದೇವರು 2021ನೇ ವರ್ಷವನ್ನು ನನಗೆ ನಿನ್ನ ಜೀವಿತದಲ್ಲಿ ಉಚಿತವಾಗಿ ಹಾಗೇನೆ ಕೊಟ್ಟ. ಹಬ್ಬ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಆಗಬಾರ್ದು ಎಂದು ಏನು ಅಡೆತಡೆಗಳು ಬಂದರೂ ನಿನ್ನ ಕರ್ತ ನನ್ನ ಜೊತೆಯಲ್ಲಿ ಯುದ್ಧ ಮಾಡಿದ ಆತನಾಗಿದ್ದಾನೆ. ಆತನು ಪ್ರೀತಿಸ್ತಾನೆ ನಿನ್ನನ್ನು, ಆತನು ಕರುಣಿಸುತ್ತಾನೆ ನಿನ್ನನ್ನು. ಆದ್ದರಿಂದ ನನ್ನೊಂದಿಗೆ ನಿನ್ನೊಂದಿಗೆ ಈ ಒಳ್ಳೆಯ ಸಮಯದಲ್ಲಿ ಆತನು ಮಾತನಾಡ್ತಿದ್ದಾನೆ. ಅರ್ಥ ಆಗ್ತಾ ಉಂಟಾ? ಸ್ವಲ್ಪ ಏನಾದರೂ ನಗೆ ಬರ್ತದ? ದೇವರ ವಾಕ್ಯ ಹೇಳ್ತುಂಟು, ಈಗ ವಿಧವೆ ಹೇಳಿದ್ದು ನಾನಿನ್ನು ಸಾಯಲೇಬೇಕು,
ನನಗೆ ಬೇರೆ ಗತಿ ಇಲ್ಲ, ಸ್ವಲ್ಪ ಹಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ಇನ್ನು ಏನು ಮಾಡಲಿ, ಒಂದು ತಮ್ಮಿಗೆ ನೀರು ಬೇಕಾದ್ರೆ ಕೊಡ್ತೇನಯ್ಯ. ಎಲ್ಲಿಂದ ಬಂದ್ಯಪ್ಪ ನೀನು? ವಿಧವೆಯೇ, ಸ್ತ್ರೀಯೇ, ಒಂದು ಮಾತು ಹೇಳ್ತೇನೆ ಕೇಳು, ಏನು ಸಂಭವಿಸುವುದಿಲ್ಲ. ನನ್ನನ್ನು ಕರ್ಕೊಂಡು ಬಂದದ್ದು ಯಾರು ಗೊತ್ತಾ? ಸೇನಾಧೀಶ್ವರನಾದ ಒಬ್ಬ ದೇವರು. ಗೊತ್ತಾ ನಿನಗೆ? ನನ್ನಲ್ಲಿ ಆತನ ಆತ್ಮವು ನೆಲೆಯಾಗಿದೆ. ನಾನು ಇಂಥ ಕಾರ್ಯಗಳನ್ನು ಕಂಡವನಾಗಿದ್ದೇನೆ. ಅದೇ ಕಾರ್ಯ ನಿನ್ನ ಜೀವಿತದಲ್ಲಿ ಕಾಣಬೇಕಾದ್ರೆ ಆ ದೇವರಿಂದ ನನ್ನ ಮುಖಾಂತರವಾಗಿ ನನ್ನ ಬಾಯಿಂದ ಹೊರಟು ಬರುವ ಮಾತುಗಳಿಗೆ ವಿಧೇಯನಾಗಿ ಹೋಗಿ ರೊಟ್ಟಿ ಮಾಡ್ಕೊಂಡು ಬಾ, ಆಮೇಲೆ ನೀನು ನಿನ್ನ ಮಗನು ತಿನ್ನು. ದೇವರ ವಾಕ್ಯ ಹೇಳ್ತದೆ, ಅವಳು ಹಾಗೆಯೇ ಮಾಡಿದಳು. ಹೇಗೆ ಮಾಡಿದ್ಲು? ರೊಟ್ಟಿ ಮಾಡಿಕೊಟ್ಟು ಸತ್ಲ? ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ, ಸಾಯುವುದಕ್ಕಾಗಿ ನನ್ನ ನಿನ್ನ ದೇವರು ಕರೆದದಲ್ಲ, ಆದರೆ ಶಾರೀರಿಕವಾಗಿ ನಾನು ನಿನ್ನ ಸಾಯಬೇಕು. ಇಲ್ಲದ್ರೆ ನಮ್ಮಲ್ಲಿ ಏನು ಫಲಿಸುವುದಿಲ್ಲ. ನಾವು ಉಪವಾಸ ಮಾಡಬಹುದು, ಅಥವಾ ಏನು ಬೇಕಾದ್ರೂ ಮಾಡಬಹುದು, ಎಲ್ಲಿ ಬೇಕಾದರೆ ತೀರ್ಥಯಾತ್ರೆ ಮಾಡಬಹುದು, ಏನು ಫಲಿಸುವುದಿಲ್ಲ. ನನ್ನ ಜೀವಿತದಲ್ಲಿ ಫಲಿಸಬೇಕಾದರೆ ಒಂದು ವಿಧೇಯತೆ ನಿನಗೆ ಬೇಕು. ಸಂದೇಶಗಳನ್ನು ದೇವರು ನನಗಾಗಿಟ್ಟಿದನೆಂಬಂಥ ಮನೋಭಾವ ನಿನಗೆ ಬೇಕು. ಆತ್ಮಿಕ ಚಿಂತನೆಯೊಡನೆ ನಾನು ಮುನ್ನೋಡುವವನಾಗಿದ್ದಿರಬೇಕು. ನಿರೀಕ್ಷೆಯಿಂದ ಜೀವಿಸುವವನಾಗಿದ್ದಿರಬೇಕು. ಗುಣಗುಟ್ಟುವಿಕೆಯಿಂದಲ್ಲ, ನಮ್ಮ ಸ್ವಂತ ಇಚ್ಛೆ ಪ್ರಕಾರವಾಗಿ ಅಲ್ಲ. ನಾನು ಏನು ಬಯಸಿದ್ದೇನೋ, ನಾನು ಯಾವ ಟ್ರ್ಯಾಕಲ್ಲಿ ಬಂದಿದ್ದೇನೋ ಅದೇ ಎಂಬುದಾಗಿ ಅಲ್ಲ. ಹೊಸ ವರ್ಷದಲ್ಲಿ ಬದಲಾಗೋಣ. ಅರ್ಧ ತಿಂಗಳು ದಾಟಿ ಹೋಯಿತು, ಇನ್ನು ಅರ್ಧ ತಿಂಗಳಲ್ಲಿ ನಾವು ಮತ್ತೊಂದು ವರ್ಷವನ್ನು ದಾಟಲಿಕ್ಕಿದ್ದೇವೆ. ದೇವರು ನಮ್ಮನ್ನು ಕಾಯ್ತಾನೆ, ದೇವರು ನಮ್ಮನ್ನು ನಡೆಸ್ತಾನೆ, ನಮ್ಮನ್ನು ಆತನು ಪ್ರೀತಿಸುವುದರಿಂದ. ದೇವರ ವಾಕ್ಯ ಹೀಗೆ ಹೇಳ್ತದೆ, 15ನೇ ವಚನ, 1 ಅರಸು 17:15ನೇ ವಚನ. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳ ವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ನಿನ್ನ ಪರಿಸ್ಥಿತಿಗತಿಗಳು ಬದಲಾಗ್ತದೆ ಪ್ರಿಯರೇ. ನಿನ್ನ ಜೀವಿತದಲ್ಲಿ ವ್ಯತ್ಯಾಸಗಳು ಉಂಟಾಗ್ತದೆ. ವಿಧೇಯರಾಗೋಣ. ನಾವು ನೋಡುವಂಥ ದೃಷ್ಟಿ ಅಲ್ಲ, ಹೃದಯದ ಕಣ್ಣುಗಳನ್ನು ತೆರೆಯೋಣ. ಯಾವನಲ್ಲಿ ಪರಿಶುದ್ಧಾತ್ಮನಿದ್ದನ ಅವನು ಹೃದಯದ ಕಣ್ಣುಗಳನ್ನು ತೆರೆದು ತನ್ನ ಜೀವಿತವನ್ನು ದೇವರ ಆತ್ಮನ ಚಲನೆಗೆ ಒಪ್ಪಿಸಿಕೊಡುವಾಗ ಮಹಿಮೆಯೊಡನೆ ಅವನು ನಡೀತಾನೆ. ದೇವರ ನಡೆಸುವಿಕೆಯ ಅನುಭವದೊಂದಿಗೆ ಅವನು ಜೀವಿಸ್ತಾನೆ. ಪ್ರತಿಯೊಂದು ವಾಕ್ಯಗಳನ್ನು ಅವನು ಅರ್ಥೈಸಿಕೊಂಡು ಓದಿ ಆ ವಾಕ್ಯದ ಪ್ರಕಾರವಾಗಿ ಅವನು ದೇವರ ಮುಂದೆ ದೀನತೆಯುಳ್ಳವನಾಗಿ ಜೀವಿಸ್ತಾನೆ. ಶಾಕ್ ಆಗ್ತಾ ಉಂಟು ಕೇಳುವಾಗ, ಏನು ಹೇಳ್ತಿದ್ದಾನೆ ಅವನು ಅಂತ. ದೇವರ ಕಾರ್ಯಗಳು ಹಾಗೇನೆ, ನಾವು ಬೆಚ್ಚಿ ಬೀಳುವಾಗಿ ಮಾಡುವಂಥ ಕಾರ್ಯಗಳು, ನಮ್ಮನ್ನು ಪಡಿಸುವಂಥ ಕಾರ್ಯಗಳು, ನಾವು ಚಕಿತರಾಗುವಂತೆ ಮಾಡುವಂಥ ಕಾರ್ಯಗಳು, ಅದನ್ನು ಮಾಡುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿರುವುದು. ಆದರೆ ನಾವು ಮಾತ್ರ ಇನ್ನೂ ಕಣ್ಣು ಮುಚ್ಚಲ್ಪಟ್ಟ ಸ್ಥಿತಿಯಲ್ಲಿ ನಮ್ಮ ಸ್ವಂತ ಬುದ್ಧಿಯ ಪ್ರಕಾರ ನಮಗೆ ಎಷ್ಟರ ಮಟ್ಟಿಗೆ ತಿಳಿದಿದ್ದೇವೆ ಅಷ್ಟೇ ಒಂದು ಹಾದಿಯಲ್ಲಿ, ನಮಗೆ ಹೋಗುವಂಥ ಹಾದಿಯಲ್ಲಿ ನಾವು ಹೋಗ್ತಿದ್ದೇವೆ. ಬೇಡ, ನಮ್ಮ ಹಾದಿಯನ್ನು ಬದಲಾಯಿಸೋಣ. ಪರಿಶುದ್ಧಾತ್ಮನೇ, ನಿನ್ನನ್ನು ಸಹಾಯಕ್ಕಾಗಿ ಕೊಡಲ್ಪಟ್ಟವನಲ್ಲ. ಎಲಿಯನ ಜೀವಿತದಲ್ಲಿ ಕಾರ್ಯ ಮಾಡಿದಲ್ಲ, ಎಲಿಯನಂತೆ ನನ್ನನ್ನು ದೇವರಾತ್ಮನೇ ನಿನ್ನ ನಡೆಸುವಿಕೆಗೆ, ಚಲನೆಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ನನ್ನ ಕೊರತೆಗಳಿಗಾಗಿ, ಬಲಹೀನತೆಗಳಿಗಾಗಿ, ಸ್ವಂತ ಬುದ್ಧಿಗಳಿಗಾಗಿ ನಾನು ಪಶ್ಚಾತ್ತಾಪ ಪಡುತ್ತೇನೆ, ಮಾನಸಾಂತರ ಪಡುತ್ತೇನೆ. ನಿನ್ನ ಮಹಿಮೆಯ ಕಾರ್ಯವನ್ನು ಈ ಲೋಕದಲ್ಲಿ, ಈ ಭೂಮಿಯಲ್ಲಿ, ನನ್ನ ಸುತ್ತಮುತ್ತಲಲ್ಲಿ ನಾನು ಕಾಣಬೇಕು ದೇವರೆಂಬುದಾಗಿ ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡಿ. ಜ್ಞಾನೋಕ್ತಿ 35ನೇ ವಚನ ಏನು ಹೇಳ್ತದೆ ನೋಡಿ. ಜ್ಞಾನೋಕ್ತಿಗಳು 35ನೇ ವಚನ. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಆಮೇನ್. ಜ್ಞಾನೋಕ್ತಿಗಳು 35. ದೇವರ ವಾಕ್ಯ ಹೇಳ್ತದೆ, ಆತನೇನಾಗಿದ್ದಾನಂತೆ, ದೇವರ ಬಾಯಿಂದ
ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ದೇವರ ಪ್ರತಿಯೊಂದು ಮಾತುಗಳು ಶುದ್ಧವಾದದ್ದು. ಆತನು ಯಾರಿಗೆ ಗುರಾಣಿಯಾಗಿದ್ದಾನಂತೆ? ಶರಣಾಗತರಿಗೆ. ಶರಣಾಗತಿ ಆಗುವುದಂದ್ರೇನು? ಬೋರ್ಲ ಬೀಳುವುದಾ? ಹೋಗಿ ಸಾಷ್ಟಾಂಗ ನಮಸ್ಕಾರ? ಏನು ಶರಣಾಗತರಾಗುವುದಂದ್ರೆ? ಯಾರಾದ್ರೂ ಹೇಳ್ಬೋದಾ? ಶರಣಾಗತರಾಗುವುದೆಂಬುದಾಗಿ ಹೇಳುವಾಗ ಅವನು ತಾನು ಇರುವಂಥ ಸ್ಥಿತಿಯನ್ನು, ತನ್ನ ಪ್ರೆಸೆಂಟ್ ಸಿಚುವೇಶನ್, ತನ್ನ ಸ್ವಬುದ್ಧಿ, ತನ್ನ ತಲೆಯಿಂದ ಅಂಗಲ್ನವರೆಗೆ ಅವನು ಎಂಥವನಾಗಿ ಈವರೆಗೆ ಜೀವಿಸುತ್ತಿದ್ದನೋ ಅದನ್ನೆಲ್ಲ ಬಿಟ್ಟು ಕರ್ತನ ಸಮ್ಮುಖಕ್ಕೆ ತನ್ನನ್ನು ತಾನು ತಿರುಗಿಕೊಂಡು ಒಪ್ಪಿಸಿಕೊಡುವಂಥದ್ದು. ಕರ್ತನ ಸಮ್ಮುಖಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಡುವಂಥದ್ದು. ಇನ್ನು ಕರ್ತನೆ, ನನ್ನದು ಏನಿಲ್ಲ, ನನ್ನ ಬಲ ಅಲ್ಲ, ನನ್ನ ಯೋಗ್ಯತೆ ಅಲ್ಲ, ನನ್ನ ತಲಾಂತು ಅಲ್ಲ, ನಾನು ಏನನ್ನು ತಿಳ್ಕೊಂಡ, ಏನನ್ನು ನೋಡ್ತಿದ್ನ, ಯಾವ ದೃಷ್ಟಿಯಲ್ಲಿ ಜೀವಿಸ್ತಿದ್ನ, ಎಂಥ ಮನೋಭಾವಗಳು ನನಗಿತ್ತ, ನಾನು ಎಂಥವನಾಗಿ ಇವರಿಗೆ ನನ್ನ ಸೇವಿಸಿದ್ನ, ಇನ್ನೂ ಹಾಗೆಲ್ಲ ಕರ್ತನೆ ನನ್ನನ್ನು ಕ್ಷಮಿಸು. ಈಗ ನನ್ನನ್ನು ಒಪ್ಪಿಸಿಕೊಡುತ್ತಿದ್ದೇನೆ. ನನ್ನ ತಪ್ಪುಗಳಿಗಾಗಿ ನಾನು ಕ್ಷಮೆ ಕೇಳ್ತಿದ್ದೇನೆ. ನನ್ನ ಪಾದಕ್ಕೆ ಬರ್ತೀನಿ ಸ್ವಾಮಿ, ನನ್ನಲ್ಲಿ ನೀನಿರು, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು ಎಂಬುದಾಗಿ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜೀವಿತವನ್ನೇ ಕರ್ತನಿಗೆ ವಿಶೇಷವಾಗಿ ಸಮರ್ಪಿಸಿಕೊಡುವಂಥದ್ದೇ ಆತನಿಗೆ ನಾವು ಶರಣಾಗುವಂಥದ್ದು. ಆಗ ದೇವರ ವಾಕ್ಯ ಹೇಳ್ತದೆ, ನಿನ್ನ ವಿಚಾರವಾಗಿ ಆತನು ಏನನ್ನು ಉದ್ದೇಶಿಸಿ ಮಾತುಗಳನ್ನು ಆಡಿದ್ದನ ಅದು ನೆರ, ಅಂದರೆ ಅದು ಶುದ್ಧವಾದದ್ದು, ಅಂದರೆ ಅದು ಕಾರ್ಯರೂಪಕ್ಕೆ ಬರುವಂಥದ್ದು. ಆ ವಾಕ್ಯಗಳು ನಮ್ಮ ಜೀವಿತಕ್ಕೆ ಅನುಭವಕ್ಕೆ ಬರುವಂಥದ್ದು. ಅದನ್ನು ತಿರುಗಿ ನೀನು ಪ್ರಶ್ನಿಸಬೇಕಾಗಿಲ್ಲ, ಅದನ್ನು ತಿರುಗಿ ನೀನು ಶೋಧಿಸಬೇಕಾಗಿಲ್ಲ, ಅದರ ಬಗ್ಗೆ ನೀನು ಸಂಶಯ ಪಡಬೇಕಾಗಿಲ್ಲ. ಬಿಕಾಸ್ ಇಟ್ ಇಸ್ ಎ ಪ್ಯೂರ್. ದೇವರ ವಾಕ್ಯ ಎಷ್ಟು ಸಾರಿ ಪುಟಕ್ಕೆ ಹಾಕಿ ಶೋಧಿಸಲ್ಪಟ್ಟಿದೆ ಅಂತೆ? 7 ಸಾರಿ ಚಿನ್ನವನ್ನು ಪುಟಕ್ಕೆ ಹಾಕಿ ಶೋಧಿಸಿದ ಹಾಗೆ. ಆಮೇನ್. ದೇವರ ವಾಕ್ಯ ಅರ್ಥ ಆಗ್ತದೇನ ದೇವಜನರೇ? ದೇವರ ವಚನಗಳನ್ನು ಗ್ರಹಿಸ್ತಿದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಆ ಬರಗಾಲ ತೀರುವ ತನಕ ಆ ವಿಧವೆಯ ಜೀವಿತದಲ್ಲಿ ಎಣ್ಣೆ ಅಲ್ಲ ಹೇಗಿದ್ದಿರ್ಬೋದು ಒಂದು ಆಲೋಚನೆ ಮಾಡಿ. ಜಸ್ಟ್ ಒಂದು ಇಮ್ಯಾಜಿನೇಷನ್, ಒಮ್ಮೆ ಇಮ್ಯಾಜಿನ್ ಮಾಡಿ ಅದು ಯಾವ ರೀತಿ ಇದ್ದಿರ್ಬೋದು. ಅವಳು ಹೇಳ್ತಿದ್ದಲ್ಲ, ಸ್ವಲ್ಪ ಎಣ್ಣೆ, ಇನ್ನು ಸ್ವಲ್ಪ ಹಿಟ್ಟು, ಅದು ನನಗೆ ನನ್ನ ಮಗನಿಗೆ ಮಾತ್ರ, ಅದು ತಿಂದ ಮೇಲೆ ಏನಾಗಬೇಕಿನ್ನು ಸಾಯ್ತೇವೆ. ಬೇರೆ ದರ್ ಇಸ್ ನೋ ಹೋಪ್, ದರ್ ಇಸ್ ನೋ ಎನಿ ಸೋರ್ಸ್. ದೇಶದಲ್ಲಿ ಅಂಥ ಪರಿಸ್ಥಿತಿ ಇದೆ, ಕಳವಳ ಗಲಿಬಿಲಿಗಳು ತುಂಬಿಕೊಂಡಿದೆ. ನಾವು ಹೇಗೆ ಜೀವಿಸುವುದು? ಎಲ್ಲಿ ಹೋದರೂ ಯಾವ ಸುಖ ನಮಗಿಲ್ಲ. ಒಂದು ವೇಳೆ ಕೊರೋನಾ ದಾಟಿ ಬಂದವ್ರಿಗಿಂತ ಕೆಲವು ಅನುಭವ ಇದ್ದಿರ್ಬೋದು ಅಂತ. ಕೆಲಸ ಹೋಯ್ತು, ಅದಿಲ್ಲ ಇದಿಲ್ಲ, ಕೆಲಸ ಹೋಗುವ ಭೀತಿ, ಸರಿ ಸಂಬಳ ಇಲ್ಲ, ಅರ್ಧ ಸಂಬಳ. ಪ್ರೇರಿ ಇನ್ನು ಮುಂದೆ ಬರಲಿಕ್ಕಿರುವಂಥ ಕಾಲಗಳು ಕಠಿಣವಾದ ಕಾಲಗಳು. ಯಾವ ರೀತಿ ಇಕ್ಕಟ್ಟುಗಳು ನಮ್ಮ ಸುತ್ತುವರಿತದೆ ನಮಗೆ ಗೊತ್ತಿಲ್ಲ. ಆದರೆ ಪರಿಶುದ್ಧಾತ್ಮನೊಂದಿಗಿದ್ದುಕೊಂಡು ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಸಂದೇಶ ಉಪದೇಶಗಳನ್ನು ತನ್ನ ಜೀವಿತದಲ್ಲಿ ಭದ್ರವಾಗಿ ಹಿಡಿದುಕೊಂಡು ಅದರಲ್ಲಿದ್ದುಕೊಂಡು ಆತ್ಮನ ಮೂಲಕವಾಗಿ ಚಲಿಸುತ್ತಿರುವ ಪ್ರತಿಯೊಬ್ಬ ದೇವ ಜನರನ್ನು ತನ್ನ ಭದ್ರ ಕೋಟೆಯಲ್ಲಿ ಆತನು ಮರೆ ಮಾಡಿ, ಎಲಿಯನನ್ನು ವಿಧವೆಯನ್ನು ಪೋಷಿಸಿದ ಪ್ರಕಾರ ನನ್ನನ್ನು ನಿನ್ನನ್ನು ಆತನು ಪೋಷಿಸ್ತಾನೆ. ನಾವು ಓದಿದೆವು 1 ಅರಸುಗಳು 17ನೇ ಅಧ್ಯಾಯದ 1ರಿಂದ 16ನೇ ವಚನ ತನಕ ನಾವು ಅನೇಕ ಸಂಗತಿಗಳನ್ನು ನೋಡಿದೆವು. ಎಲಿಯನು ಬರೆದ ಪುಸ್ತಕಗಳು 1ನೇ ಅರಸನ ಪುಸ್ತಕ 17ನೇ ಅಧ್ಯಾಯದ 1ರಿಂದ 16 ವಚನದ ಕಾರ್ಯಗಳನ್ನು ಅನೇಕ ವಿಧದಲ್ಲಿ ನಾವು ಓದಿ ಧ್ಯಾನಿಸೋಕೆ ದೇವರು ಸಹಾಯ ಮಾಡಿದ. ಮನೆಗೆ ಹೋಗಿ ಮತ್ತೊಂದು ಸಾರಿ ಓದೋಣ, ಮತ್ತೊಂದು ಸಾರಿ ಧ್ಯಾನಿಸೋಣ, ದೇವರಾತ್ಮನ ಚಲೆಗೆ ನಮ್ಮನ್ನು ಬಿಟ್ಟು ಕೊಡೋಣ. ಆಗ ತಾನೇ ಶಾಂತಿದಾಯಕನಾದ ದೇವರು ತಾನೇ ನಮ್ಮ ಜೀವಿತದಲ್ಲಿ ತನ್ನ ಮಹಿಮೆಯ ಕಾರ್ಯಗಳನ್ನು ಮಾಡಿ ನಮ್ಮ ಪ್ರಾಣಾತ್ಮ ಶರೀರಗಳು ದೋಷವಿಲ್ಲದೆ ಕಾಣಿಸಲ್ಪಡುವ ಹಾಗೆ ಆತನು ತಾನೇ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ಪರಿಪೂರ್ಣತೆಯೆಡೆಗೆ ನಡೆಸುವ ದೇವರಾಗಿದ್ದಾನೆ. ಪ್ರಿಯರೇ, ನಾವು ಇದ್ದ ಹಾಗೆ ಇರುವುದೇ ಇಲ್ಲ, ಇರುವುದೇ ಇಲ್ಲ. ನಿಮಗೇನೆ ಅನುಭವಕ್ಕೆ ಬರ್ತೀರಾ ನೀವು ಆ ಸಮಯದಲ್ಲಿ? ಏನು ನಡೀತಿದೆ ಜೀವಿತದಲ್ಲಿ? ನಾನು ಇಷ್ಟವರೆಗೆ ಎಂಥವನಾಗಿ ಹೇಗೆ ಜೀವಿಸಿದೆ? ನನ್ನ ಪ್ರಾಣದಲ್ಲಿ ಆಗಲಿ, ನನ್ನ ಆತ್ಮದಲ್ಲಿ ಆಗಲಿ, ನನ್ನ ಶರೀರದಲ್ಲಿ ಆಗಲಿ ಎಲ್ಲ ವ್ಯತ್ಯಾಸವಾದ ಕಾರ್ಯಗಳು ನಡೀತಿದೆ ಅಲ್ಲ.
ನನ್ನ ಜೀವಿತದ ಕ್ಷೇತ್ರದಲ್ಲಿ ಅಥವಾ ನನ್ನ ಸೇವೆಯ ಭಾಗದಲ್ಲೋ ಅಥವಾ ನನ್ನ ಉದ್ದಿಮೆಯಲ್ಲೋ ಎಲ್ಲ ಕಾರ್ಯಗಳಲ್ಲಿ ಲೋಕದಲ್ಲಿ ಏನು ಸಂಭವಿಸ್ತಾ ಬಂದರೂ ಆ ಕಟ್ಟಕಡೆಯಲ್ಲಿ ಏನು ಉಂಟಾದರೂ ನಮ್ಮ ಜೀವಿತಗಳೇ ವಿಭಿನ್ನವಾಗಿದೆಯಲ್ಲ. ಏನು ಕಾರಣ? ಪರಿಶುದ್ಧಾತ್ಮನ ಚಾಲನೆ, ದೇವರ ವಾಗ್ದಾನಗಳು, ನನ್ನೊಟ್ಟಿಗೆ ನಿನ್ನೊಟ್ಟಿಗೆ ದೇವರು ಮಾತನಾಡಿದಂಥ ಮಹಿಮೆಯ ಮಾತುಗಳು, ಆತ್ಮವಾಗಿಯೂ ಜೀವವಾಗಿರುವಂಥ ಮಾತುಗಳು. ಪ್ರಿಯರೇ, ಸ್ವೀಕಾರ ಮಾಡಿಕೊಳ್ಳೋಣ, ವಿಧೇಯತೆಗೆ ಬರೋಣ. ಒಂದು ಸಭೆಯೊಳಗೆ ದೇವರ ಐಕ್ಯತೆಯಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ನಾವು ಜೀವಿಸೋಣ. ದೇವರ ಮುಂದೆ ದೀನತೆಯ ಮನಸ್ಸುಳ್ಳವರಾಗೋಣ, ಸರಳರಾಗಿ ಜೀವಿಸೋಣ, ಒಪ್ಪಿಸಿಕೊಡೋಣ, ಪಶ್ಚಾತ್ತಾಪ ಮಾನಸಾಂತರದೊಂದಿಗೆ ದೇವರ ಕಡೆಗೆ ತಿರುಗಿಕೊಳ್ಳೋಣ, ಶರಣಾಗೋಣ. ಈ ಲೋಕದಲ್ಲಿ ನನ್ನ ಜೀವಿತದಲ್ಲಿ ಒಳ್ಳೆಯ ಸಾಕ್ಷಿಗಳಾಗಿ ಜೀವಿಸೋಣ. ನಾವು ಸಭೆಗೆ ಬರುವಂಥದ್ದು, ನಾವು ದೇವಜನರಾಗಿರುವಂಥದ್ದು ನಮ್ಮ ಸ್ವಂತ ಬುದ್ಧಿ ಸ್ವಭಾವ ಸಿದ್ಧಿಯಲ್ಲಿ ಜೀವಿಸೋದಕ್ಕಾಗಿ ಅಲ್ಲ. ನಾನಾಗ ಹೇಳಿದೆ, ನಾವು ನಮ್ಮ ಸ್ವಂತ ಸೊತ್ತೇ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ಸುಮ್ಮನೆ ಬರೇ ಉಪವಾಸ ಪ್ರಾರ್ಥನೆ ಬಂದೆವು, ಅಲ್ಲಿ ಹೋದೆವು, ಇಲ್ಲಿ ಹೋದೆವು, ಹಾಗೆ ಮಾಡಿದೆವು, ಹೀಗೆ ಮಾಡಿದೆವು, ಅಂಥ ಕಾರ್ಯಗಳನ್ನು ಮಾಡಿದೆವು, ಇದೆಲ್ಲ ಕಾರ್ಯಗಳೆಲ್ಲ ಧಾರ್ಮಿಕವಾಗಿ ಬರುವ ಕಾರ್ಯಗಳಷ್ಟೇ. ಕ್ರೈಸ್ತರಾದ ನಾವು ಮಾಡಬೇಕಾದ ಸಂಗತಿಗಳು. ಬಟ್ ನಮ್ಮ ಆಂತರ್ಯ, ನಮ್ಮ ಮನೋಭಾವ, ನಮ್ಮ ಚಿಂತನೆ, ನಮ್ಮ ಎದುರುನೋಟಗಳು, ನಮ್ಮ ಜೀವಿತದ ರೀತಿಗಳು, ಇದು ಬಹಳ ಪ್ರಾಮುಖ್ಯ. ಪರಿಶುದ್ಧಾತ್ಮನ ಚಲನೆಯಲ್ಲಿ ಎಷ್ಟರ ಮಟ್ಟಿಗೆ ಅನುಭವದೊಂದಿಗೆ ನಾವು ಸಾಕ್ತಿದ್ದೇವೆ, ಎಷ್ಟು ದೀನತೆ ಇದೆ, ಎಷ್ಟು ತಗ್ಗಿಸುವಿಕಿದೆ, ಎಷ್ಟು ಒಪ್ಪಿಸಿಕೊಡುವಿಕಿದೆ, ಇದು ಬಹಳ ಪ್ರಾಮುಖ್ಯ. ಪ್ರಿಯರೇ, ನಾವು ಅಂಥವರಾಗುವಂಥ ದೇವರು ಸಹಾಯ ಮಾಡಲಿ. ದೇವರು ವಾಕ್ಯಗಳನ್ನು, ಸಂದೇಶ ಭಾಗವನ್ನು ಹಂಚುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಪರಿಶುದ್ಧನಾತ್ಮನ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತೊಂದು ಸರಿ ದೇವರ ಸೇವಕರಾದ ಪಾಸ್ಟರ್ ಜಾನ್ಸನ್ ರವರಿಗೆ, ಅವರ ಕುಟುಂಬಕ್ಕೂ ಹಾಗೂ ಸಭಿಕರಾದ ನಿಮ್ಮೆಲ್ಲರಿಗೂ ಕರ್ತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಕೇಳಿದ ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಅಂತರ್ಜಾಲದ ಮುಖಾಂತರವಾಗಿ ಈ ಸಂದೇಶಗಳನ್ನು ಕೇಳಿದ ಪ್ರಿಯ ದೇವಜನರೇ, ಇಲ್ಲಿ ನಮ್ಮ ಐಕ್ಯತೆಯಲ್ಲಿ ಸೇರಿ ಬಂದು ಕುಳಿತಿರುವಂಥ ದೇವಜನರೇ, ಅರ್ಥ ಮಾಡಿಕೊಳ್ಳೋಣ. ಮುಂದೆ ದಿನಗಳಲ್ಲಿ ನಮ್ಮನ್ನು ಕಾಯುವಂಥ ಕರ್ತನ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಬದಲಾಗೋಣ. ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ. ನಾವು ಸ್ವಸ್ಥಚಿತ್ತರಾಗೋಣ, ಎಚ್ಚರಿಕೆಯುಳ್ಳವರಾಗೋಣ. ನಮ್ಮನ್ನೇ ನಾವು ಬಿಟ್ಟು ಕೊಡೋಣ. ದೇವರೇ ಕರುಣಿಸು, ಕರುಣನಿಧಿಯೇ ಕಟಾಕ್ಷಿಸು ಎಂಬುದಾಗಿ ಕೇಳೋಣ. ಆತ್ಮಸ್ವರೂಪನಾದಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ಸನ್ನಿಧಾನದಲ್ಲಿ ಸೇವಕನಾಗಿ ನಾನು ಸ್ವಾಮಿ ನಿಂತು ಇನ್ನು ಜನರೊಂದಿಗೆ ಮಾತನಾಡೋದಕ್ಕೆ ನನ್ನನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಬಿತ್ತಲ್ಪಟ್ಟಂಥ ಈ ಪರಿಶುದ್ಧವಾದ ವಾಕ್ಯವು ನಮ್ಮ ವೈಯಕ್ತಿಕ ಕೌಟುಂಬಿಕ ಜೀವಿತದೆಲ್ಲ ಕ್ಷೇತ್ರಗಳಲ್ಲಿ, ಈ ಸಭೆಯಲ್ಲಿ, ಸೇವಕನ ಕುಟುಂಬದಲ್ಲಿ ಮೊಳಿತು 100ರಷ್ಟು ಫಲಕಾರ್ಯಗಳೊಡನೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡ ಆತ್ಮನೇ. ಓ, ತಗ್ಗಿಸಲ್ಪಟ್ಟವರಾಗಿ ಕೇಳುತ್ತೇವಯ್ಯ, ಒಪ್ಪಿಸಿಕೊಟ್ಟು ಕೇಳುತ್ತೇವೆಯಲ್ಲ. ನಮ್ಮನ್ನು ಬದಲಾಗಬೇಕಪ್ಪ. ನಾವು ಹೊಸ ಕಾರ್ಯಗಳೊಡನೆ ನಡೆಯಬೇಕಪ್ಪ. ನಮಗೆ ಸಹಾಯ ಮಾಡು. ಮುಂದಿನ ಪ್ರತಿಯೊಂದು ಪ್ರಾರ್ಥನೆಯ ಭಾಗವನ್ನು ನಿನ್ನ ಹತೋಟಿಗೆ ತೆಗೆದುಕೋ ಆತ್ಮನೇ. ಅಪ್ಪ ತಂದೆಯೇ, ನಮಗೆ ಸಹಾಯ ಮಾಡು. ಎಲ್ಲ ಘನ ಗೌರವಮಾನ ಮಹಿಮೆ ನಿನಗೆ ಸಮರ್ಪಿಸಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದೆ ನಮ್ಮ ತಂದೆಯೇ, ಆಮೆನ್. ವಂದನೆಗಳು ಪಾಸ್ಟರ್ ನವೀನ್ ರವರಿಗೆ. ನಮ್ಮದಲ್ಲಿ ಬಂದು ದೇವರ ವಾಕ್ಯವನ್ನು ಹಂಚಿದಂಥ ದೇವರ ಸೇವಕರಿಗೆ ಜೀಸಸ್ ಫಾರ್ ಆಲ್ ಮಿನಿಸ್ಟರ್ಸ್ನ ಪರವಾಗಿ ವಂದನೆಗಳು. ಥ್ಯಾಂಕ್ ಯು ಪಾಸ್ಟರ್. ಹಲ್ಲೆಲೂಯಾ. ಪ್ರಿಯರೇ, ಇನ್ನು ಮುಂದಿನ ದಿನದಲ್ಲಿ ನಾವು ನಿಮ್ಮನ್ನು ಸಂಡೇ ಭೇಟಿ ಮಾಡಲಿಕ್ಕಿದ್ದೇವೆ. ಸಂಡೇ ಲೈವಲ್ಲಿ ಬರಲಿಕ್ಕಿದ್ದೇವೆ 9:30ಗೆ. ಗಾಡ್ ಬ್ಲೆಸ್ ಯು ಆಲ್.